ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಎಸ್ಪೆನ್ ಕ್ಲಾಸಸ್. ಈ ವರ್ಷ ಯಾರೆಲ್ಲ ಪಿ ಯು ಸಿ ಸೆಕೆಂಡ್ ಇಯರ್ ಇದ್ದೀರಾ ಅವ್ರ ಸಲುವಾಗಿ ನಾನು ಹೊಸದಾಗಿ ಎಲ್ಲ ಚಾಪ್ಟರ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಇದು ಈ ವರ್ಷದಿಂದ ಹೊಸದಾಗಿ ಎಲ್ಲ ಪುಟ್ಟ ಮಾಡಬೇಕಂತ ಭಾಳ ಸ್ಟೂಡೆಂಟ್ಸ್ ಮೆಸೇಜ್ ಮಾಡ್ತಾ ಇದ್ರಿ. ಆಲ್ರೆಡಿ ನಾನು ನನ್ನ ವಿಡಿಯೋದಲ್ಲಿ ನನ್ನ ಒಂದು ಚಾನಲಲ್ಲಿ ಆ ಎಲ್ಲ ಚಾಪ್ಟರ್ಸ್ಗಳದ್ದು ಅಪ್ಲೋಡ್ ಮಾಡಿದ್ದೀನಿ. ಸಾಲ್ವ್ ಮಾಡಿ ಎಕ್ಸಸೈಸ್ ಆಗಿರ್ಬೋದು ಅಥವಾ ಎಕ್ಸ್ಪ್ಲನೇಷನ್ ಆಗಿರ್ಬೋದು ಎಲ್ಲನೂ ಇದೆ. ಬಟ್ ಆದರೂ ಕೆಲವೊಂದಿಷ್ಟು ಡೆಲಿಟೆಡ್ ಕ್ವಶನ್ಸ್ಗಳಾಗಿರೋದ್ರಿಂದ ಸೊ ಇವತ್ತಿನ ದಿವಸ ನಾನು ಹೊಸದಾಗಿ ಎಲ್ಲ ಚಾಪ್ಟರ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆಮೇಲೆ ಎಕ್ಸಸೈಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದು ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ಒಂದು ವೀಡಿಯೋಸ್ಗಳನ್ನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಯಾಕೆ ಅಂತಂದರೆ ನನ್ನ ಎಲ್ಲ ಕ್ಲಾಸಸ್ಗಳು ಫ್ರೀ ಕ್ಲಾಸಸ್ಗಳಾಗಿರುತ್ತೆ. ಸೊ ಯಾವುದೇ ಒಂದು ಪೇಯ್ಡ್ ಆ ಥರ ಇರೋದಿಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಯಾರಿಗೆಲ್ಲ ನೀಡ್ ಇದೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇ ಚಾಪ್ಟರಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್. ಫ್ರೆಂಡ್ಸ್, ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ ಇದು ಬಹಳ ಈಸಿಯೆಸ್ಟ್ ಇರುವಂಥ ಚಾಪ್ಟರ್. ಬಟ್ ಆದರೂ ಬಹಳಷ್ಟು ಸ್ಟೂಡೆಂಟ್ಸು ಕೆಲವೊಂದು ಪ್ಲೇಸಲ್ಲಿ ಪ್ರಾಪರಾಗಿ ಆನ್ಸರ್ ಬರೀದೇ ರೀಸನ್ ಸಲುವಾಗಿ ಮಾರ್ಕ್ಸ್ಗಳನ್ನ ಕಳ್ಕೊತಾರೆ. ಎಷ್ಟು ಈಸಿ ಇದೆ ಅಂತಂದರೆ ಇದನ್ನು ನಮಗೆ ಕಾಮನ್ ಸೆನ್ಸ್ ಸ್ವಲ್ಪ ಜಾಸ್ತಿ ನಾವು ಇಂಪ್ರೂವ್ ಮಾಡಿಕೊಂಡ್ರೆ, ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಜಾಸ್ತಿ ಮಾಡಿಕೊಂಡ್ರೆ ಆರಾಮಾಗಿ ಈ ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೋದಾಗಿದೆ. ಓಕೆ, ಸೊ ಕೆಲವೊಂದು ಕಡೆ ಬರಿಬೇಕಾಗಿರುವಂಥ ಅಂದರೆ ಸಾಲ್ವ್ ಮಾಡಬೇಕಾಗಿರುವಂಥ ಮೆಥಡು ಪ್ರಾಪರ್ ಆಗಿದ್ದರೆ ಮಾತ್ರ ಈ ಒಂದು ಚಾಪ್ಟರ್ಗೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಮೊದಲಿಗೆ ನಾನು ಇದ್ರದ್ದು ವೇಟೇಜ್ನ ಹೇಳ್ತಾ ಇದ್ದೀನಿ ನೋಡಿ. ಈ ಒಂದು ಚಾಪ್ಟರ್ ಮೇಲೆ 1 ಮಾರ್ಕ್ಸ್ದು 2 ಕ್ವಶನ್ಸ್ಗಳು ಬರುತ್ತೆ, ಅಂದರೆ MCQsಗಳು 2 ಕ್ವಶನ್ಸ್ಗಳಿರುತ್ತೆ ಇದರಲ್ಲಿ. ಅದಾದಮೇಲೆ ಒಂದು 3 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಒಂದು 5 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಓಕೆ, ಸೊ ಟೋಟಲಿ 8, 9, 10 ಮಾರ್ಕ್ಸ್ ಇರುತ್ತೆ ಸ್ಟೂಡೆಂಟ್ಸ್ ಈ ಒಂದು ಚಾಪ್ಟರ್ ಮೇಲೆ. 2 MCQ ಬರುತ್ತೆ. ಓಕೆ, ಸೊ MCQ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ 3 ಮಾರ್ಕ್ಸ್ 5 ಮಾರ್ಕ್ಸಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ, ಬಟ್ MCQಲ್ಲಿ ಆಪ್ಷನ್ನೇ ಇರೋದಿಲ್ಲ. ಸೊ ಕಂಪಲ್ಸರಿ ನೀವು ಕರೆಕ್ಟ್ ಆಗಿರುವಂಥ ಆನ್ಸರ್ನೇ ಮಾಡಬೇಕು. ಸೊ MCQ ಯಾವಾಗ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ, ಈ ಒಂದು ಚಾಪ್ಟರ್ ಡಿಟೇಲ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದರೆ ಮಾತ್ರ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆದರೆ ಮಾತ್ರ ಈ ಒಂದು ಎಕ್ಸಾಂಪಲ್ಸ್ಗಳನ್ನ MCQ ಕ್ವಶನ್ನ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಮೊದಲನೇದಾಗಿ ಓಕೆ, ಸೊ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ರಿಲೇಷನ್ ಆ್ಯಂಡ್ ಫಂಕ್ಷನ್. ರಿಲೇಷನ್ ನೀವು ಆಲ್ರೆಡಿ ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಾ, ಅದನ್ನೇ ನೆಕ್ಸ್ಟ್ ಕಂಟಿನ್ಯೂಷನ್ ಇರೋದು ಸೇಮ್ ಫಂಕ್ಷನ್ ಕೂಡ. ಸೊ ರಿಲೇಷನಲ್ಲಿ ನಾವು ಮೊದಲಿಗೆ ರಿಲೇಷನ್ ಅಂದರೆ ಏನು ತಿಳ್ಕೊಳ್ಳೋಣ, ಅದಾದಮೇಲೆ ಟೈಪ್ಸ್ ಆಫ್ ರಿಲೇಷನ್ನ ತಿಳ್ಕೊಳ್ಳೋಣ. ಓಕೆ, ಸೊ ಮೊದಲನೇದಾಗಿ ರಿಲೇಷನ್. ಸೊ ರಿಲೇಷನ್ ಅಂದರೆ ಏನು ಸ್ಟೂಡೆಂಟ್ಸ್? ರಿಲೇಷನ್ಸ್. ಸೊ ರಿಲೇಷನ್ ನಾವು ಭಾಳಷ್ಟು ರಿಲೇಷನ್ ನೋಡ್ತೀವಿ. ಫ್ರೆಂಡ್ಸ್ ರಿಲೇಷನು, ಸೊ ಫಾದರ್ ಮದರ್ ರಿಲೇಷನು. ಓಕೆ, ಇದೆಲ್ಲನೂ ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡುವಂಥ ರಿಲೇಷನ್. ಬಟ್ ಮ್ಯಾಥಮೆಟಿಕ್ಲಿ ನಾವು ರಿಲೇಷನ್ ಯಾವ ಥರ ಯೂಸ್ ಮಾಡ್ತೀವಿ, ಡಿಫೈನ್ ಮಾಡ್ತೀವಿ ಅಂತ ಅನ್ನೋಂತ ಹೋದರೆ, ಸೊ ಇವಾಗ 2 ಸೆಟ್ಗಳಿದ್ದಾವೆ ಅಂತ ಅನ್ಕೊಳ್ಳೋಣ. ಎ ಒಂದು ಸೆಟ್ ಇದೆ, ಬಿ ಒಂದು ಸೆಟ್ ಇದೆ. ಈ 2 ಸೆಟ್ದು ಕಾರ್ಟೇಷಿಯನ್ ಪ್ರಾಡಕ್ಟ್ನ ತೊಗೊಳ್ಬೇಕು. ತೊಗೊಂಡಾದ್ಮೇಲೆ ಇದ್ರದ್ದೊಂದು ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್. ಸೊ ಫಾರ್ ಎಕ್ಸಾಂಪಲ್, ಇವಾಗ ಎ = ನಿಮಗೆ ಇಲ್ಲೊಂದು ಎಲಿಮೆಂಟ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. 1, 2 ಇದೆ, ಇಲ್ಲೊಂದು ಸೆಟ್ ಇದೆ. ಸೊ ಬಿ ಅನ್ನೋದು ಇಲ್ಲೊಂದು ಸೆಟ್ ಇದೆ, ಇದು ಎ ಅಂಡ್ ಬಿ ಇದೆ. ಸೊ ಇವೆರಡರದ್ದು ನಾನು ಕಾರ್ಟೇಷಿಯನ್ ಪ್ರಾಡಕ್ಟ್ ತೊಗೊಂಡ್ರೆ ಎಷ್ಟು ಆರ್ಡರ್ ಪೇರ್ಸ್ಗೆ ಬರುತ್ತೆ? 1 ಇಂದ ಎ ಮಾಡ್ಕೋತೀರಾ. ಸೊ 1, A, 1, B, ನೆಕ್ಸ್ಟ್ 2, A, 2, B. ಕರೆಕ್ಟಾ? ಸೊ ಇದು ನಿಮ್ಮದು A × B ಆಗಿರುತ್ತೆ, ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಇದಕ್ಕೆ ರಿಲೇಷನ್ಗೆ ಏನು ಕನೆಕ್ಷನ್ ಇದೆ ಅಂತ ನೋಡ್ತಾ ಹೋದರೆ, ರಿಲೇಷನ್ನ ನಾವು ಡಿಫೈನ್ ಮಾಡಬೇಕಂದ್ರೆ ಆರ್ ಯಾವಾಗಲೂ ಸಬ್ಸೆಟ್ ಆಫ್ ಅ ಕಾರ್ಟೇಷಿಯನ್ ಪ್ರಾಡಕ್ಟ್ ಆಗಿರಬೇಕು ಸ್ಟೂಡೆಂಟ್ಸ್. ಸೊ ನೀವು ರಿಲೇಷನಲ್ಲಿ ಎಲಿಮೆಂಟ್ಸ್ಗಳನ್ನ ಬರೀತೀರಲ್ಲ, ಅದೇನಾಗಿರಬೇಕು? ಸಬ್ಸೆಟ್ ಆಫ್ ಅ ಕಾರ್ಟೇಷಿಯನ್ ಪ್ರಾಡಕ್ಟ್ ಆಗಿರಬೇಕು. ಓಕೆ, ಸೊ ಸಬ್ಸೆಟ್ ಸಿಂಬಾಲ್ ಈ ಥರ ಬರೀತಾರೆ. ಸಬ್ಸೆಟ್ ಆಫ್ ಅ ಕಾರ್ಟೇಷಿಯನ್ ಸಿಂಬಾಲ್ ಆಗಿರಬೇಕು, ಕಾರ್ಟೇಷಿಯನ್ ಪ್ರಾಡಕ್ಟ್ ಆಗಿರಬೇಕು. ಸೊ ಈ ರಿಲೇಷನ್ನ ನಾವು ಏನಂತ ಕರಿತೀವಿ ಅಂದರೆ ಡಿಫೈನ್ ಮಾಡ್ತೀವಿ ರಿಲೇಷನ್. ಓಕೆ, ಸೊ ಆರ್ ಅನ್ನೋದು ಏನಾಗಿರಬೇಕು? ಕಾರ್ಟೇಷಿಯನ್ ಪ್ರಾಡಕ್ಟ್ ಸಬ್ಸೆಟ್ ಆಗಿರಬೇಕು. ಯಾವ ಥರ? ಇವಾಗ ನೋಡಿ, ಇಲ್ಲಿ ಎಕ್ಸಾಂಪಲ್ಸ್ನ ನಾವು ತೊಗೊಂಡ್ವಿ. ಇದರಲ್ಲಿರುವಂಥ ರಿಸಲ್ಟ್ಸ್ಗಳನ್ನ ನಾನು ಈ ಸೆಟ್ಟಲ್ಲಿ ಬರಿತಾ ಇದ್ದೀನಿ ನೋಡಿ. 1, A ಆ್ಯಂಡ್ 1, B. ಇಲ್ಲೊಂದು ನಾನು ರಿಸಲ್ಟ್ನ ತೊಗೊಂಡೆ. ಇದಕ್ಕೆ ನಾವು ರಿಲೇಷನ್ ಅಂತ ಕರಿತೀವಿ. ಯಾಕಂದರೆ ಈ 2 ಎಲಿಮೆಂಟ್ಸ್ ಏನಾಗಿದ್ದಾವೆ? A × B ಯಲ್ಲಿದೆ. ಸೊ ಇದಕ್ಕೆ ನಾವು ರಿಲೇಷನ್ ಅಂತ ಕರಿತೀವಿ. ಸೊ ರಿಲೇಷನ್ ಅಂತಂದ್ರೆ ಏನು? ಇಟ್ ಈಸ್ ಅ ಸಬ್ಸೆಟ್ ಆಫ್ ಅ ಕಾರ್ಟೇಷಿಯನ್ ಪ್ರಾಡಕ್ಟ್. ಈ 2 ಸೆಟ್ದು ಏನು ಪ್ರಾಡಕ್ಟ್ ಇರ್ತಲ್ಲ ಅದರಲ್ಲಿರುವಂಥ ಎಲಿಮೆಂಟ್ಸ್ನೇ ನಾವು ಇಲ್ಲಿ ಬರೀಬೇಕು. ಬಹಳ ಸಿಂಪಲ್ ಆಗಿದೆ. ಓಕೆ, ಸೊ ರಿಲೇಷನ್ ಅಂತ ಏನು ಡಿಫೈನ್ ಮಾಡ್ತೀನೋ ಕಾರ್ಟೇಷಿಯನ್ದು ಸಬ್ಸೆಟ್ ಆಗಿರಬೇಕು ಅಂತ ಹೇಳಿ. ಓಕೆ, ಸೊ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ವಾ? ಓಕೆ, ಸೊ ಇನ್ನು ನಾವು ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಹೋಗೋಣ. ಅಲ್ಲಿ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಂತ ಬರುತ್ತೆ. ಸೊ ಇದಕ್ಕೆ ಹೋಗೋದ್ರಿಂದ ಮುಂಚೆ ಒಂದ್ಸತಿ ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, A × B ಯಲ್ಲಿ ಈ ಏನು ಎಲಿಮೆಂಟ್ಸ್ ಇದಲ್ಲ, ಇದರಲ್ಲಿ ಬರುವಂಥ ಎಲಿಮೆಂಟ್ಸ್ ಮಾತ್ರ ನಾವು ಇಲ್ಲಿ ಬರೆದ್ರೆ ಅದಕ್ಕೆ ನಾವು ರಿಲೇಷನ್ ಅಂತ ಕರಿತೀವಿ. ಓಕೆ, ಅದರಲ್ಲಿ ಈ ಆರ್ಡರ್ ಪೇರಲ್ಲಿ ಏನು ಫಸ್ಟ್ ಎಲಿಮೆಂಟ್ಸ್ಗಳಿದೆ ನೋಡಿ, ಈ 1 ಆಗಿರ್ಬೋದು, ಆಮೇಲೆ ಇಲ್ಲಿ ಸೆಕೆಂಡ್ ಎಲಿಮೆಂಟ್ಸ್ ಇದೆ A ಆ್ಯಂಡ್ B. ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಇದು ಡೊಮೇನ್ ಆಗಿರುತ್ತೆ. ಇದು ಡೊಮೇನ್ ಆಗಿರುತ್ತೆ. ಸೊ ಇದು ರೇಂಜ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೆಕೆಂಡ್ ಎಲಿಮೆಂಟ್ಸ್ ಆರ್ ಕನ್ಸಿಡರ್ ಆಸ್ ಅ ರೇಂಜ್, ಫಸ್ಟ್ ಎಲಿಮೆಂಟ್ಸ್ ಆರ್ ಕನ್ಸಿಡರ್ ಆಸ್ ಅ ಡೊಮೇನ್. ಅರ್ಥ ಆಗ್ತಾ ಇದೆ ಅಲ್ವಾ ಸ್ಟೂಡೆಂಟ್ಸ್? ಎಸ್. ಸೊ ಇದಿಷ್ಟು ಜಸ್ಟ್ ಇನ್ಫಾರ್ಮೇಷನ್ ಆಗಿತ್ತು. ಇವಾಗ ನಾನು ಡೈರೆಕ್ಟಾಗಿ ಸೆಕೆಂಡ್
ಇಯರ್ದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಂತ ಹೇಳಿ. ಟೈಪ್ಸ್ ಆಫ್ ರಿಲೇಷನ್ಸ್ ಅಲ್ಲಿ ಫಸ್ಟ್ ಒನ್ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ಎಂಟಿ ರಿಲೇಷನ್. ಕರೆಕ್ಟಾ? ಸೊ ಇವಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ ರಿಲೇಷನ್ ಅಂತಂದ್ರೆ ಏನು, ಸಬ್ಸೆಟ್ ಆಫ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಅಂತ. ಸೊ ಇವಾಗ ಫಸ್ಟ್ ಒನ್ ಬರ್ತಾ ಇದೆ ಎಂಟಿ ರಿಲೇಷನ್. ಎಂಟಿ ರಿಲೇಷನ್ ಅಂದ್ರೆ ಏನು ಸ್ಟೂಡೆಂಟ್, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಎ ರಿಲೇಷನ್ ಆರ್ ಇನ್ ಅ ಸೆಟ್ ಎ ಈಸ್ ಕಾಲ್ಡ್ ಎಂಟಿ ರಿಲೇಷನ್ ಇಫ್ ನೋ ಎಲಿಮೆಂಟ್ಸ್ ಆಫ್ ಎ ಈಸ್ ರಿಲೇಟೆಡ್ ವಿತ್ ದ ಎಲಿಮೆಂಟ್ಸ್ ಆಫ್ ಎ. ಸ್ವಲ್ಪ ಇದು ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ನಾವು ಇಲ್ಲಿವರೆಗೂ ಎ ಕ್ರಾಸ್ ಬಿ ಎರಡು ಸೆಟ್ ತಗೊಂತೀವಿ. ಇವಾಗ ಎರಡು ಸೇಮ್ ಸೆಟ್ ತಗೊಂಡು ಡಿಸ್ಕಷನ್ ಮಾಡ್ತೀವಿ ಸ್ಟೂಡೆಂಟ್. ಸೆಕೆಂಡ್ ಇಯರ್ ಬಂದ್ಮೇಲೆ ಜಸ್ಟ್ ಎರಡು ಸೆಟ್ ಅಂದ್ರೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಅದೇ ಸೆಟ್ ಜೊತೆನೆ ಕ್ರಾಸ್ ಪ್ರಾಡಕ್ಟ್ ಆಗಿರುತ್ತೆ. ಓಕೆ, ಸೊ ಎ ಕ್ರಾಸ್ ಎ ನ ತಗೊಂಡ್ವಿ. ಅಂದ್ರೆ ಇಲ್ಲಿ ಎರಡು ಸೆಟ್ಗಳಿದಾವೆ, ಇಲ್ಲೊಂದು ಸೆಟ್ ಎ ಇದೆ, ಇಲ್ಲೊಂದು ಸೆಟ್ ಎ ಇದೆ. ಸೊ ಈ ಸೆಟ್ ಅಲ್ಲಿ 1 2 3 ಎಲಿಮೆಂಟ್ಸ್ ಇದೆ ಅನ್ಕೊಳ್ಳಿ, ಇದರಲ್ಲಿ ಸೇಮೇ ತಗೊಳ್ಬೇಕಲ್ವಾ. ಸೊ ಇವಾಗ ಈ ಫಸ್ಟ್ ಸೆಟ್ ಇಂದ ಸೆಕೆಂಡ್ ಸೆಟ್ಗೆ ಯಾವುದೇ ರಿಲೇಷನ್ ಇಲ್ಲ. ಓಕೆ, ಅಂತ ರಿಲೇಷನ್ಗೆ ನಾವು ಏನಂತ ಕರಿತೀವಿ, ಎಂಟಿ ರಿಲೇಷನ್ ಅಂತ ಕರಿತೀವಿ. ಓಕೆ, ಯಾವುದೇ ಒಂದು ನಂಬರ್ ಯಾವುದ್ರ ಜೊತೆನೂ ಕನೆಕ್ಟ್ ಆಗಿರೋದಿಲ್ಲ, ಅದಕ್ಕೆ ನಾವು ಎಂಟಿ ರಿಲೇಷನ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದನ್ನು, ಸರಿ ಇದು ಯಾವ ಥರ ರಿಲೇಷನ್ ಆಗುತ್ತೆ, ಏನು ಕರೆಕ್ಷನ್ ಇಲ್ಲ ಅಂದ್ರೆ ಹೇಗೆ ಬರೀಬಹುದು. ಸೊ ನೀವು ಆಲ್ರೆಡಿ ನಾನು ರಿಲೇಷನ್ ಡೆಫಿನೇಷನ್ ಏನು ಹೇಳಿದೆ ಸ್ಟೂಡೆಂಟ್ಸ್, ಆರ್ ಎ ಕ್ರಾಸ್ ಬಿ ಇದು ಸಬ್ಸೆಟ್ ಆಗಿರ್ಬೇಕು. ಇಲ್ಲಿ ಎ ಕ್ರಾಸ್ ಏನೇ ತಗೊಂಡಿದ್ವಿ ಅಂದ್ರೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಸಬ್ಸೆಟ್ ಆಗಿರಬೇಕು. ಇವಾಗ ನೋಡಿ ಇಲ್ಲಿ ಎಂಟಿ ಸೆಟ್ ಇದೆ, ಎಂಟಿ ಸೆಟ್ ಈಸ್ ಆಲ್ಸೋ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ನಾವು ಫಸ್ಟ್ ಇಯರ್ ಅಲ್ಲಿ ಸ್ಟಡಿ ಮಾಡಿದ್ವಿ ನೋಡಿ, ಕರೆಕ್ಟ್ ಅಲ್ವಾ. ಸೊ ಆ ರೀಸನ್ ಸಲುವಾಗಿ ಇದು ಕೂಡ ಸೆಟ್ ಆಗಿರುತ್ತೆ. ಓಕೆ, ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂದ್ರೆ ಇದನ್ನು ಸಬ್ಸೆಟ್ ಆಗುತ್ತಲ್ವಾ ಕಾರ್ಟೇಶಿಯನ್ ಪ್ರಾಡಕ್ಟ್. ಸೊ ಹಾಗಾಗಿ ಇವಾಗ ನೋಡಿ ಡೆಫಿನೇಷನ್ ಓದಿ. ಎ ರಿಲೇಷನ್ ಆರ್ ಇನ್ ಅ ಸೆಟ್ ಎ ಕಾಲ್ಡ್ ಎಂಟಿ ರಿಲೇಷನ್ ಇಫ್ ನೋ ಎಲಿಮೆಂಟ್ ಆಫ್ ಎ, ಅಂದ್ರೆ ಫಸ್ಟ್ ಸೆಟ್ ಇದು ಫಸ್ಟ್ ಎ ಬಂದಿರೋದು, ನೋ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಎ. ಇದು ಸೆಕೆಂಡ್ ಸೆಟ್, ಇದು ಏನ್ ಬರ್ದಿಲ್ಲ ಸೆಕೆಂಡ್, ಇದು ಎನಿ ಎಲಿಮೆಂಟ್ ಆಫ್ ಎ ಅಂದ್ರೆ ಫಸ್ಟ್ ಅಲ್ಲಿರುವಂತ ಯಾವುದೇ ಒಂದು ಎಲಿಮೆಂಟ್ ಸೆಕೆಂಡ್ ಜೊತೆ ಯಾವುದ್ರ ಜೊತೆನೂ ಕನೆಕ್ಷನ್ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಏನ್ ಕೊಟ್ಟಿದ್ರೆ ಆರ್ ಇಸ್ ಈಕ್ವಲ್ಸ್ ಟು ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಇದಕ್ಕೆ ನಾವು ಏನಂತ ಕರಿತೀವಿ, ಎಂಟಿ ರಿಲೇಷನ್ ಅಂತ ಕರಿತೀವಿ ಫ್ರೆಂಡ್ಸ್. ಬಹಳ ಸಿಂಪಲ್ ಇದೆಯಲ್ವಾ ಇದು. ಓಕೆ, ಸೊ ಇವಾಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಎಕ್ಸಾಕ್ಟ್ಲಿ ಇದು ಅಪೋಸಿಟ್, ಯೂನಿವರ್ಸಲ್ ರಿಲೇಷನ್. ಯೂನಿವರ್ಸಲ್ ರಿಲೇಷನ್ ಅಂತಂದ್ರೆ ಇದರಲ್ಲಿ ಎಲ್ಲ ಎಲಿಮೆಂಟ್ಸ್ ಬಂದಿರುತ್ತೆ, ಅಲ್ಲಿ ಏನಿತ್ತು ಏನು ಇದ್ದಿದ್ದಿಲ್ಲ, ಯಾವುದೂ ಒಂದು ಎಲಿಮೆಂಟ್ ಇಲ್ಲ. ಅದರ ಅಪೋಸಿಟ್ ಏನು ಎಲ್ಲ ಇರುವಂಥದ್ದು. ಎಲ್ಲ ಅಂತಂದ್ರೆ ಈ ಎ ಕ್ರಾಸ್ ಎ ಅಲ್ಲಿ ಎ ಕ್ರಾಸ್ ಏನೇ ಯೂಶಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎ ಇಸ್ ಈಕ್ವಲ್ಸ್ ಟು 1, 2 ಇದೆ ಅಂತ ಅನ್ಕೊಳ್ಳಿ. ಇವಾಗ ನಾವು ಇನ್ನೂ ಒಂದ್ಸತಿ ಏನ್ ಬರಿತೀವಿ, 1, 2ನೇ ಬರಿತೀವಾ. ಸೊ ಇದ್ರದ್ದು ನಾನು ಎ ಕ್ರಾಸ್ ಎ ನ ಬರದೆ ಅಂತ ಅನ್ಕೊಳ್ಳಿ, ಅಂದ್ರೆ ಕಾರ್ಟೇಶಿಯನ್ ಪ್ರಾಡಕ್ಟ್ ನ ಬರೆದ್ರೆ ಏನ್ ಆನ್ಸರ್ ಆಗುತ್ತೆ. ಸೊ 1, 1 ಆಗುತ್ತೆ, 1, 2 ಆಗುತ್ತೆ. ನೆಕ್ಸ್ಟ್ 2 ಇಂದ ಸ್ಟಾರ್ಟ್ ಮಾಡ್ತೀರಾ, 2, 1, 2, 2 ಆಗುತ್ತೆ. ಸೊ ಇದಿಷ್ಟು ಎಲಿಮೆಂಟ್ಸ್ 2 × 2 4 ಎಲಿಮೆಂಟ್ಸ್ ಬರುತ್ತೆ. ಇವಾಗ ನಾನು ತಗೊಳ್ತಾ ಇರೋಂಥ ಎಕ್ಸಾಂಪಲ್ ಏನಾಗಿರ್ಬೇಕಪ್ಪ ಅಂದ್ರೆ ಎಲ್ಲ ಎಲಿಮೆಂಟ್ಸ್ಗಳು ಕೂಡಿರ್ಬೇಕು. 2, 1, 1, 2, 2, 2 ನೋಡಿ ಎಲ್ಲ. ಸೊ ಪ್ಲೇಸಸ್ ಚೇಂಜ್ ಇರಬಹುದು, ಬಟ್ ಎಲ್ಲ ಎಲಿಮೆಂಟ್ಸ್ ಇದರಲ್ಲಿ ಬಂದಿದೆ. ಈ ತರ ಇರುವಂತ ರಿಲೇಷನ್ಗೆ ನಾವೇನಂತ ಕರಿತೀವಿ ಅಂದ್ರೆ ಯೂನಿವರ್ಸಲ್ ರಿಲೇಷನ್. ನೋಡಿ ಡೆಫಿನೇಷನ್ ಅಲ್ಲಿ ಹೇಳ್ತಾರೆ, ರಿಲೇಷನ್ ಆರ್ ಇನ್ ಅ ಸೆಟ್ ಎ ಇಸ್ ಕಾಲ್ಡ್ ಯೂನಿವರ್ಸಲ್ ರಿಲೇಷನ್ ಇಫ್ ಈಚ್ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್. ಇಲ್ಲಿ ಪ್ರತಿಯೊಂದು ಎಲಿಮೆಂಟ್ ಪ್ರತಿಯೊಂದು ಜೊತೆನೂ ಕನೆಕ್ಷನ್ ಹೊಂದಿರುತ್ತೆ. ಇಲ್ಲಿ ಎರಡು ಕಡೆ ನೋಡಿ, ಇವಾಗ ನಾನು ಎರಡು ಕಡೆ 1, 2 ತಗೊಂಡಿದ್ದೀನಿ, ಕರೆಕ್ಟಾ. ಸೊ 1 ಜೊತೆನೂ ಕನೆಕ್ಷನ್ ಇದೆ, ಕರೆಕ್ಟ್ ಅಕಾರ್ಡಿಂಗ್ ಟು ಈ ಕಂಡೀಷನ್ ಪ್ರಕಾರ. ನೆಕ್ಸ್ಟ್ ಎರಡನೇ ಕಂಡೀಷನ್ ಏನು ನೋಡಿ, 1, 2 ಜೊತೆನೂ ಕನೆಕ್ಷನ್ ಇದೆ, 1, 2 ಜೊತೆನೂ ಕನೆಕ್ಷನ್ ಇದೆ. ನೆಕ್ಸ್ಟ್ ಏನ್ ಮಾಡ್ತಾರೆ, 2, 1 ಜೊತೆನೂ ಇದೆ, 2, 2 ಜೊತೆ ನೋಡಿ, ಎರಡು ಜೊತೆನೂ ಕನೆಕ್ಷನ್ ಇದೆ. ಅಂದ್ರೆ ಇಲ್ಲಿರುವಂತ ಪ್ರತಿಯೊಂದು ಎಲಿಮೆಂಟ್ಸ್ ಪ್ರತಿಯೊಂದು ಸೆಕೆಂಡ್ ಸೆಟ್ ಅಲ್ಲಿ ಇರುವಂತ ಎಲಿಮೆಂಟ್ ಜೊತೆ ಕನೆಕ್ಷನ್ ಹೊಂದಿರಬೇಕು. ಆಗ ಮಾತ್ರ ನಮ್ಗೆ ಏನ್ ಬರುತ್ತೆ, ಈ ಕಂಪ್ಲೀಟ್ ಎಲಿಮೆಂಟ್ಸ್ ಗಳು ಬರುತ್ತಲ್ಲ, ಈ ಆರ್ಡರ್ ಪೇರ್ಸ್ಗಳಿಗೆ ನಾವೇನಂತ ಕರಿತೀವಿ, ಯೂನಿವರ್ಸಲ್ ರಿಲೇಷನ್. ಓಕೆ, ಸೊ ಇದನ್ನ ನಾವು ಈ ತರನು ಬರೀಬಹುದು, ಆರ್ ಇಸ್ ಈಕ್ವಲ್ಸ್ ಟು ಎ ಕ್ರಾಸ್ ಎ. ಯಾಕೆಂದ್ರೆ ಎ ಕ್ರಾಸ್ ಅಲ್ಲಿ ಇರುವಂತ ಈ ಎಲ್ಲಾ ಎಲಿಮೆಂಟ್ಸ್ ಗಳು ನಮ್ಮ ರಿಲೇಷನ್ ಅಲ್ಲಿ ಬಂದಿರುತ್ತೆ. ಯಾವುದು, ಯೂನಿವರ್ಸಲ್ ರಿಲೇಷನ್ ಅಲ್ಲಿ. ಈ ತರ ಇರುವಂತ ರಿಲೇಷನ್ಗೆ ನಾವೇನಂತ ಕರಿತೀವಿ, ಯೂನಿವರ್ಸಲ್ ರಿಲೇಷನ್. ಗೊತ್ತಾಗ್ತಾ ಇದೆ ಅಲ್ವಾ ಸ್ಟೂಡೆಂಟ್? ಬಹಳ ಸಿಂಪಲ್ ಕಾನ್ಸೆಪ್ಟ್ ಆಗಿದೆ ಈ ಎರಡು ರಿಸಲ್ಟ್ಸ್ಗಳು. ಓಕೆ, ಸೊ ನೆಕ್ಸ್ಟ್ಗೆ ಹೋಗೋಣ. ಸೊ ಇಲ್ಲಿಂದ ಏನು ಸ್ಟಾರ್ಟ್ ಆಗುತ್ತೆ ನೋಡಿ, ಆಕ್ಚುಲಿ ಸ್ಟಾರ್ಟ್ ಆಗುವಂಥದ್ದು ರಿಲೇಷನ್ ಕಾನ್ಸೆಪ್ಟು ಈ ಮೂರು ಡೆಫಿನೇಷನ್ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ಜಸ್ಟ್ ಇಂಟ್ರೊಡಕ್ಷನ್ ತರ ಇರುವಂಥದ್ದು. ಏನಿವೆ ಮೂರು, ರಿಫ್ಲಾಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಪೂರ ಕಾನ್ಸೆಪ್ಟ್ ಈ ಮೂರು ಅರ್ಥ ಮಾಡಿಬಿಟ್ರೆ ನಿಮ್ಮದು ಈ ರಿಲೇಷನ್ ಕಾನ್ಸೆಪ್ಟ್ ಕಂಪ್ಲೀಟ್ ಆದಾಗೆ ನೋಡಿ. ಓಕೆನಾ, ಸೊ ಸ್ಟಾರ್ಟ್ ಮಾಡೋಣ. ರಿಫ್ಲಾಕ್ಸಿವ್. ಓಕೆ, ಹೆಸರೇ ಹೇಳ್ತಾ ಇದೆ ರಿಫ್ಲಾಕ್ಸಿವ್ ಅಂತ. ರಿಫ್ಲಾಕ್ಷನ್ ಅಂದ್ರೇನು, ಇವಾಗ ನೋಡಿ ನಾವು ಫಿಸಿಕ್ಸ್ ಅಲ್ಲಿ ಸ್ಟಡಿ ಮಾಡಿರ್ತೀವಿ. ರಿಫ್ಲಾಕ್ಷನ್ ಅಂತಂದ್ರೆ ಏನಂತೀವಿ, ಒಂದು ಮಿರರ್ ಮುಂದೆ ನಾವು ಹೋಗಿ ನಿಂತ್ಕೊಂಡ್ರೆ ನಮ್ಮ ಪಿಕ್ಚರ್ ಅಲ್ಲಿ ಕಾಣಿಸುತ್ತಲ್ವಾ, ಸೊ ಅದಕ್ಕೆ ರಿಫ್ಲಾಕ್ಷನ್ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಅದೇ ತರನಾಗಿ ಮ್ಯಾಥಮೆಟಿಕಲಿ ಡಿಫೈನ್ ಮಾಡೋದು. ಇವಾಗ ಎ ಅಂತ ಒಂದು ಎಲಿಮೆಂಟ್ ತಗೊಂಡ್ರೆ ಮತ್ತೆ ನೀವು ಏನೇ ತಗೋಬೇಕಾಗತ್ತೆ ಸ್ಟೂಡೆಂಟ್ಸ್, ಕರೆಕ್ಟಾ. ಸೊ ಎ, ಈಸ್ ಬಿಲಾಂಗ್ಸ್ ಟು ಆರ್ ಇರಬೇಕು ಫಾರ್ ಆಲ್. ಈ ಎಲ್ಲ ಎ ನಮ್ಮ ಸೆಟ್ ಎ ಅಲ್ಲಿ ಇರಬೇಕು. ಓಕೆ, ಈ ತರ ಇದೆ ಡೆಫಿನೇಷನ್. ಇಫ್ ಎ, ಈಸ್ ಬಿಲಾಂಗ್ಸ್ ಟು. ಇಷ್ಟೇ ಡೆಫಿನೇಷನ್ ನೋಡಿದ್ರೆ ಏನು ಅರ್ಥ ಆಗಲ್ಲ. ಸೊ ಇದಕ್ಕೆ ಎಕ್ಸಾಂಪಲ್ ತಗೊಂಡು ನಾವು ಅರ್ಥ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಸೊ ಇವಾಗ ನೋಡಿ, ನಾನು ಎಕ್ಸಾಂಪಲ್ ಎ ಇಸ್ ಈಕ್ವಲ್ಸ್ ಟು 1, 2, 3 ಅಂತ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಇವಾಗ ನನ್ನ ರಿಲೇಷನ್ ಅಲ್ಲಿ 1, 1 ಅಂದ್ರೆ ಇದ್ರದ್ದು ಮಿರರ್ ರಿಸಲ್ಟು, 2, 2
3,3 ಈ ಮೂರು ರಿಸಲ್ಟ್ಸ್ಗಳು ಇರಬೇಕಾಗತ್ತೆ ಸ್ಟೂಡೆಂಟ್ಸ್. ಅದ್ರ ಜೊತೆ ಏನೋ ಬೇರೆ ಏನೋ ಎಲಿಮೆಂಟ್ ಬಂದ್ರೆ ನಡೆಯೋದು. ಬಟ್ ಈ ಮೂರರದ್ದು ರಿಸಲ್ಟ್ ಮಿರರ್ ರಿಸಲ್ಟ್ ನೋಡಿ, 1 ಮಿರರ್ ಮುಂದೆ ಹೋದ್ರೆ 1 ಕಾಣಿಸ್ಬೇಕು, 1,1 2,2 3,3 ಅರ್ಥ ಆಗ್ತೈತೆನಾ. ಇವಾಗ ಮನೆಯಲ್ಲಿ 3 ಜನ ಇದ್ದೀರಾ ಅಂತ ಅನ್ಕೊಂಡು 3 ಜನ ಹೋಗಿ ಮಿರರ್ ಮುಂದೆ ನಿಂತ್ಕೊಂಡ್ರೆ 3 ಜನ ಕಾಣ್ತಿರಲ್ವಾ, ಸೊ 3 ಜನ ಕಾಣ್ಲೇಬೇಕು. ಇವಾಗ ನೀವು 3 ಜನ ಮಿರರ್ ಮುಂದೆ ನಿಂತ್ಕೊಂಡ್ರೆ ಇಬ್ಬರೇ ಕಾಣ್ತಾ ಇದ್ರೆ ಅದಕ್ಕೆ ನಾವು ಮಿರರ್ ಅಂತಾನೆ ಕರೆಯೋದಿಲ್ಲ, ಕರೆಕ್ಟಾ. ಸೊ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ 3 ಜನ ಕಾಣ್ಬೇಕಲ್ವಾ. ಸೊ ಹಾಗೆ ಇವಾಗ ಇಲ್ಲಿ ಮನೆಯಲ್ಲಿ 3 ಜನ ಇದ್ದಾರೆ, 3 ಜನ ಇದಾರಾ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಬೇರೆ ಎಕ್ಸ್ಟ್ರಾ ಬದಿದ್ದು ನಾವು ನೋಡುವಾಗಿಲ್ಲ, ಈ 3 ಜನದ್ದು ರಿಫ್ಲಾಕ್ಷನ್ ಇದ್ರೆ ಮಾತ್ರ ಇದಕ್ಕೆ ನಾವು ರಿಫ್ಲಾಕ್ಷನ್ ಅಂತ ಕರಿತೀವಿ. ಫಾಸ್ಟ್ ಆಗಿ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನಿಮ್ಮ ಜೊತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ ನೋಡಿದೀನಿ. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. 1 2 3 3 ಜನ ಇದ್ದೀರಾ, ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂತೀರಾ, ಆಗ 3 ಜನನೂ ಕಾಣಬೇಕು. ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಏನಿದೆ ನೋಡಿ, ಅಬ್ಸರ್ವೇಷನ್ ಮಾಡಿ. 1 1 ಇದೆ, ಬೇರೆ ಯಾವ್ದು ನಾವು ಚೆಕ್ ಮಾಡೋದಿಲ್ಲ. ರಿಫ್ಲೆಕ್ಷನ್ ಚೆಕ್ ಮಾಡ್ಬೇಕಂದ್ರೆ ನಮಗೆ ಬೇಕಾಗಿರೋದು ಮನೇಲಿ ಎಷ್ಟು ಜನ ಇದ್ದೀರಾ, 3 ಜನ. ಸೊ 1 1 ಕಾಣಿಸ್ತಾ ಇದೆ, 2 2 ಕಾಣಿಸ್ತಾ ಇದೆ, 3 3 ಇದೆನಾ ಇಲ್ಲಿ, ಇಲ್ಲ 3 3 ಇಲ್ಲ ಅಂತಂದ್ರೆ ಇದ್ರ ಕನ್ಕ್ಲೂಷನ್ ಏನಾಗುತ್ತೆ, ನಾಟ್ ರಿಫ್ಲೆಕ್ಸಿವ್. ಎಷ್ಟು ಬರ್ಬಿಡ್ಬೇಕು ಸ್ಟೂಡೆಂಟ್ಸ್, ಅರ್ಥ ಆಯ್ತಲ್ವಾ. ಯಾಕೆ ರಿಫ್ಲೆಕ್ಸಿವ್ ಇಲ್ಲ, 3,3 ಈಸ್ ಮಿಸ್ಸಿಂಗ್ ಇಲ್ಲಿ, ಅದ್ರ ಸಲುವಾಗಿ ಇದು ರಿಫ್ಲೆಕ್ಸಿವ್ ಇಲ್ಲ. ಅದೇ ತರ ನೆಕ್ಸ್ಟ್ ಬಂದು ನೋಡಿ, 1 1 ಇದೆ, 2 2 ಇದೆ, ಅಗೇನ್ ಲಾಸ್ಟ್ ಅಲ್ಲಿ 3 3 ಕೂಡ ಇದೆ. ಎಸ್, ಇದು ಏನಾಗಿದೆ, ರಿಫ್ಲೆಕ್ಸಿವ್ ಆಗಿದೆ. ಅರ್ಥ ಆಗ್ತಾ ಇದೆ ಅಲ್ವಾ. ಎಸ್, ನೆಕ್ಸ್ಟ್ ನೋಡಿ, ಇಲ್ಲಿ 1 1 ಇದೆ, 2 2 ಇದೆ, 3 3 ಇದೆ. ರಿಫ್ಲೆಕ್ಷನ್ ಅಂದ ತಕ್ಷಣನೇ ಮಿರರ್ ನ ನೆನ್ಪು ಮಾಡ್ಕೊಳ್ಳಿ, ಆರಾಮಾಗಿ ಅರ್ಥ ಆಗುತ್ತೆ. ಓಕೆ, ಮನೇಲಿ ಎಷ್ಟು ಜನ ಇದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಮನೇಲಿ ಕೆಲವೊಂದ್ಸತಿ ಇಬ್ಬರೇ ಇದ್ರೆ ಇಬ್ರು ಕಾಣಿಸ್ಬೇಕು ನಿಮ್ಮ ಮಿರರ್ ಅಲ್ಲಿ, ಹೋಗಿ ಮಿರರ್ ಮುಂದೆ ನಿಂತ ಆದ್ಮೇಲೆ, ಕರೆಕ್ಟ್ ಅಲ್ವಾ. ಎಸ್, ಸೊ ಇದು 3 ರಿಸಲ್ಟ್ಸ್ ಇದೆ. ಅಗೇನ್ ಇದು ಕೂಡ ಏನಾಗಿದೆ, ರಿಫ್ಲೆಕ್ಸಿವ್ ಆಗಿದೆ. ಅಗೇನ್ ಇಲ್ಲಿ ಲಾಸ್ಟ್ ಅಲ್ಲಿ ನೋಡಿ, ಇದು ಕೂಡ ಏನಾಗಿದೆ, ರಿಫ್ಲೆಕ್ಸಿವ್ ಆಗಿದೆ ಸ್ಟೂಡೆಂಟ್ಸ್. ಯಾಕಂದ್ರೆ 1 1 2 2 3 3 ಇದೆ. ಅರ್ಥ ಆಯ್ತಾ. ಸೊ ಇದು ಬಹಳ ಸಿಂಪಲ್ ಇದೆ, ಫಸ್ಟ್ ಒನ್ ರಿಫ್ಲೆಕ್ಷನ್. ನೆಕ್ಸ್ಟ್ ಒನ್ ಇದೆ ನೋಡಿ, ಅದು ಬಹಳ ಇಂಪಾರ್ಟೆಂಟ್. ಯಾವ್ದಪ್ಪ ಅಂದ್ರೆ ಸಿಮೆಟ್ರಿಕ್. ಯಾವ್ದಕ್ಕೆ ನಾವು ಸಿಮೆಟ್ರಿಕ್ ಅಂತ ಕರಿಬೇಕು, ಇಲ್ಲಿ A1, A2 ಬಿಲಾಂಗ್ಸ್ ಟು ಆರ್ ಇರಬೇಕು. ಅದಾದ್ಮೇಲೆ ರಿವರ್ಸ್ ಮಾಡಿದ್ಮೇಲೆ A2, A1 ಇಸ್ ಬಿಲಾಂಗ್ಸ್ ಟು ಆರ್. ಯಾವ ತರ, ಇವಾಗ ಬಹಳ ಸಿಂಪಲ್. ನಾನು ಬೇರೆ ರಿಸಲ್ಟ್ ತಗೋದಿದ್ದೀನಿ, A, B ತಗೊಂಡಿದ್ವಿ ಅಂದ್ಕೊಳ್ಳಿ. ಯಾವುದೇ ಒಂದು ಆರ್ಡರ್ ಪೇರ್ ತಗೊಂಡಿದ್ದೀರಾ ನಿಮ್ಮ ರಿಲೇಷನ್ ಅಲ್ಲಿ, ಇದನ್ನ ರಿವರ್ಸ್ ಮಾಡಿದ ತಕ್ಷಣ ಏನ್ ಬರುತ್ತೆ, B, A. ಈ ರಿವರ್ಸ್ ರಿಸಲ್ಟ್ ನಿಮ್ಮ ರಿಲೇಷನ್ ಅಲ್ಲಿ ಇದ್ರೆ ಮಾತ್ರ ನಾವೇನ್ ಹೇಳ್ಬೇಕು, ಸಿಮೆಟ್ರಿಕ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಇಲ್ಲಿ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ನೀವು ಎಲ್ಲಾ ರಿಲೇಷನ್ ಇರುವಂತ ಎಲ್ಲಾ ಎಲಿಮೆಂಟ್ಸ್ ನ ಚೆಕ್ ಮಾಡ್ಕೋಬೇಕಾಗುತ್ತೆ ಸ್ಟೂಡೆಂಟ್ಸ್. ಎಷ್ಟು ರಿಲೇಷನ್ ಅಲ್ಲಿ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಆ ಎಲ್ಲಾ ರಿಲೇಷನ್ ರಿವರ್ಸ್ ಮಾಡಿದ್ಮೇಲೆ ಅದ್ರ ಆನ್ಸರ್ ಇರಬೇಕು. ಇವಾಗ 1, 2 ಇದೆ ಅನ್ಕೊಳ್ಳಿ, ಅದನ್ನ ರಿವರ್ಸ್ ಮಾಡಿದ್ರೆ ಏನ್ ಬರುತ್ತೆ, 2, 1. ಓಕೆ, ಅಗೇನ್ ನೆಕ್ಸ್ಟ್ ಇನ್ನು ಎಷ್ಟು ಎಲಿಮೆಂಟ್ಸ್, ಎಲ್ಲಾ ಎಲಿಮೆಂಟ್ಸ್ ರಿವರ್ಸ್ ಮಾಡ್ಬೇಕು. ಆಗ ನಿಮ್ಗೆ ಎಲ್ಲಾನು ಸ್ಯಾಟಿಸ್ಫೈ ಮಾಡ್ತಾ ಇದೆ, ಎಲ್ಲರದು ರಿವರ್ಸ್ ಆನ್ಸರ್ ಇದ್ರೆ ಮಾತ್ರ ನಾವು ಸಿಮೆಟ್ರಿಕ್ ಅಂತ ಕರಿತೀವಿ. ಅಗೇನ್ ಇವಾಗಲೇ ನಾವು ಡಿಸ್ಕಷನ್ ಮಾಡಿದಿಲ್ಲ ಎಕ್ಸಾಂಪಲ್ಸ್, ಅದನ್ನೇ ನೋಡ್ತಾ ಹೋಗೋಣ. ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ಇಲ್ಲಿ 1, 1 ಇದೆ. ಸೊ 1, 1 ನಾನು ರಿವರ್ಸ್ ಮಾಡಿದ್ರೆ 1, 1 ಬರುತ್ತೆ. ಸೊ ಇದು ಕಂಡೀಷನ್ ಸ್ಯಾಟಿಸ್ಫೈ. ಇಲ್ಲಿ ಎಷ್ಟು ಎಕ್ಸಾಂಪಲ್, ಎಲ್ಲಾ ಎಕ್ಸಾಂಪಲ್ ನ ಚೆಕ್ ಮಾಡಬೇಕು, ನೆನ್ಪಲ್ಲಿ ಇಟ್ಕೊಳ್ಳಿ. ಇವಾಗ ನೋಡಿ, ನೆಕ್ಸ್ಟ್ 1, 2 ಇದೆ. ಸೊ ಇದನ್ನ ನಾನು ಏನಾದ್ರೂ ಇವಾಗ ರಿವರ್ಸ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ, 2, 1 ಬರುತ್ತೆ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಇದೆ 1, 2 ನಾನು ರಿವರ್ಸ್ ಮಾಡಿದ್ರೆ 2, 1 ಇದೆ. ಓಕೆ, ಇಲ್ಲಿ ಪಾಸ್ ಆಯ್ತು, ಸಿಮೆಟ್ರಿಕ್ ಕಂಡೀಷನ್. ಹಾಗಂತ ಹೇಳಿ ಇದಕ್ಕೆ ನಾನು ಸಿಮೆಟ್ರಿಕ್ ಅಂತ ಬರೆಯೋಕ್ಕಾಗಲ್ಲ. ಯಾಕೆ ಅಂದ್ರೆ ಇಲ್ಲಿರುವಂತ ಪ್ರತಿಯೊಂದು ಎಕ್ಸಾಂಪಲ್ ನ ಚೆಕ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಇದನ್ನ ರಿವರ್ಸ್ ಮಾಡಿದ್ರೆ ಇದು ಆನ್ಸರ್ ಬರುತ್ತೆ. ಬಟ್ 3, 2 ಇದೆ, ಇದನ್ನ ಏನಾದ್ರೂ ನಾನು ರಿವರ್ಸ್ ಮಾಡಿದ್ರೆ 2, 3 ಬರುತ್ತೆ ಸ್ಟೂಡೆಂಟ್ಸ್. ಅದು ಇದೇನಾ, ಇಲ್ಲ. ಇದು ಯಾವ ತರ ಅಂದ್ರೆ, ನೀವು ಎಕ್ಸಾಮ್ ಬರೀತೀರಾ, 6 ಎಕ್ಸಾಮ್ ಇರುತ್ತೆ, ಕರೆಕ್ಟಾ. ಫಸ್ಟ್ ಇಯರ್ ಅಲ್ಲಿ ಎಕ್ಸಾಮ್ ಬರೆದಿರ್ತೀರಾ. ಈ 6 ಅಲ್ಲಿ ಯಾವ್ದಾದ್ರು ಒಂದು ಫೇಲ್ ಆದ್ರೆ ಏನಂತ ಬರುತ್ತೆ, ನಿಮ್ಮ ರಿಸಲ್ಟ್ ಫೇಲ್ ಅಂತ ಬರುತ್ತಲ್ವಾ. ಹಾಗೆ ಪಾಸ್ ಆದ್ರೆ ಎಲ್ಲಾ ಸಬ್ಜೆಕ್ಟ್ ಪಾಸ್ ಆಗ್ಬೇಕು, ಅವಾಗ ಮಾತ್ರ ನಿಮ್ದೊಂದು ಪರ್ಸೆಂಟೇಜ್ ಅಂತ ಬರುತ್ತೆ, ಮಾರ್ಕ್ಸ್ ಅಂತ ಬರುತ್ತೆ. ಬಟ್ ಇಲ್ಲಿ ಆ ತರ ಇರೋದಿಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಈ ಒಂದು ಕೇಸಲ್ಲಿ ಫೇಲ್ ಆಗಿರೋ ಕಾರಣದಿಂದ ಇದಕ್ಕೆ ನಾವೇನಂತ ಹೇಳ್ಬೇಕು, ಇದು ಕೂಡ ನಾಟ್ ಸಿಮೆಟ್ರಿಕ್ ಆಗಿರತ್ತೆ. ಅರ್ಥ ಆಯ್ತಲ್ವಾ. ಹಾಗೆ ಇನ್ನೊಂದಿಷ್ಟು ಎಕ್ಸಾಂಪಲ್ ಇದೆ. ಇಲ್ಲಿ 1, 1 ರಿವರ್ಸ್ ಮಾಡ್ತೀರಾ, ಅದೇ ಆನ್ಸರ್ ಬರುತ್ತೆ. 2, 2 ಸೇಮ್. 3, 2 ಇದೆ, ಇದನ್ನ ರಿವರ್ಸ್ ಮಾಡಿದ್ರೆ 2, 3 ಬರುತ್ತೆ. ಎಸ್, ಇಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದೆ. ಬಟ್ 1, 2 ಇದೆ, ಇದ್ರದ್ದು ರಿವರ್ಸ್ ಆನ್ಸರ್ ಇಲ್ಲ. ಈ ಎಕ್ಸಾಂಪಲ್ ರಿಫ್ಲೆಕ್ಸ್ ಸ್ಯಾಟಿಸ್ಫೈ ಆಗಿತ್ತು, ಬಟ್ ಸಿಮೆಟ್ರಿಕ್ ಇಲ್ಲ. ಅಂದ್ರೆ ಇಲ್ಲಿ ನಾವು ಏನ್ ಬರೀಬೇಕಾಗತ್ತೆ, ನಾಟ್ ಸಿಮೆಟ್ರಿಕ್. ಸೊ ಐ ಥಿಂಕ್ ಮ್ಯಾಕ್ಸಿಮಮ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಹಾಗೆ ನೆಕ್ಸ್ಟ್ R3 ಅನ್ನೋ ಎಕ್ಸಾಂಪಲ್ ಅಲ್ಲಿ 1, 1 2 2 ಇವನ್ನ ರಿವರ್ಸ್ ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ. ಸೊ ಇವ್ರು ಡಿಸ್ಟರ್ಬ್ ಮಾಡೋ ಹಾಗೆ ಇಲ್ಲ. 2, 1 ಇದೆ, ಅಗೇನ್ 1, 2 ಇದೆ. ಎಸ್, ಇಲ್ಲಿ ಸ್ಯಾಟಿಸ್ಫೈ ಆಯ್ತು. 2, 3 ಇದೆ, 3, 2 ಇದೆ. ಎಸ್, ಇದು 100% ಸ್ಯಾಟಿಸ್ಫೈ ಮಾಡ್ತಾ ಇದೆ ಸಿಮೆಟ್ರಿಕ್ ಕಂಡೀಷನ್ ನ. ನಾವು ಯಾವುದೇ ಒಂದು ಎಲಿಮೆಂಟ್, ಇಲ್ಲಿರುವಂತ ಪ್ರತಿಯೊಂದು ಎಲಿಮೆಂಟ್ ನ ರಿವರ್ಸ್ ಮಾಡಿ ನೋಡಿ, ಆನ್ಸರ್ಸ್ ಗಳು ಸಿಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ರಿಲೇಷನ್ ಏನಾಗಿದೆ, ಸಿಮೆಟ್ರಿಕ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ನೋಡಿ 2, 1 ಇದೆ, ರಿವರ್ಸ್ ಮಾಡಿದ್ರೆ 1, 2 ಬರುತ್ತೆ. 2, 3 ಇದೆ, ರಿವರ್ಸ್ ಮಾಡಿದ್ರೆ 3, 2 ಬರುತ್ತೆ. ಪ್ರತಿಯೊಂದು ಎಲಿಮೆಂಟ್ ಸ್ಯಾಟಿಸ್ಫೈ ಅಂದ್ರೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆಗಿದ್ದೀರಾ ಅಂತ ಅರ್ಥ. ಎಸ್, ಇನ್ನು ಲಾಸ್ಟ್ ಇಲ್ಲೊಂದಿದೆ ನೋಡಿ, R4.
ಇದೊಂದು ಚೆಕ್ ಮಾಡಿ ಸ್ಟೂಡೆಂಟ್ಸ್. 1 1 ಇದೆ, 2 2 ಇದೆ. ಸೊ ಇಲ್ಲಿ ಬಂತು ನೋಡಿ, ಏನಿದೆ ಇಲ್ಲಿ 2 3 ಇದೆ. ಇದನ್ನು ರಿವರ್ಸ್ ಮಾಡಿದ್ರೆ 3 2 ಇಲ್ಲ. ಕರೆಕ್ಟಾ? ನಾವು ಇಲ್ಲಿ ಬರೀಬಹುದು 2 3 ಈಸ್ ಬಿಲಾಂಗ್ಸ್ ಟು ಆರ್, ಬಟ್ 3 2 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ಈ ರೀಸನ್ ಸಲುವಾಗಿ ಇಲ್ಲಿ ನಾಟ್ ಸಿಮೆಟ್ರಿಕ್ ಅಂತ ಬರೀತೀರಾ. ಅರ್ಥ ಆಯ್ತು ಅಂತ ಅನ್ಕೋತೀನಿ ನಾನು. ಓಕೆ, ಸೊ ಈ ತರ ಎಷ್ಟು ಜಾಸ್ತಿ ಎಕ್ಸಾಂಪಲ್ ನ ಡಿಸ್ಕಷನ್ ಮಾಡ್ತಿಲ್ಲ ಅವಾಗ ಒಂದು ಕ್ಲಿಯರಿಟಿ ಸಿಗುತ್ತೆ ಈ ರಿಫ್ಲಾಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಸ್ಟೂಡೆಂಟ್ಸ್. ಓಕೆ, ಸಿಮೆಟ್ರಿಕ್ ಅರ್ಥ ಆಯ್ತಲ್ವಾ? ಸಿಮೆಟ್ರಿಕ್ ಪಾಸ್ ಆಗ್ಬೇಕಂದ್ರೆ ಪ್ರತಿಯೊಂದು ಎಕ್ಸಾಂಪಲ್ ಆರ್ಡರ್ ಪೇರ್ ರಿವರ್ಸ್ ಮಾಡಿದ್ರೆ ಆನ್ಸರ್ ಇರಬೇಕು. ಸೊ ಅದು ಇಲ್ಲಿದೆ ನೋಡಿ R3 ಅಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ. ಮೇನ್ ಇಂಪಾರ್ಟೆಂಟ್ ಈ ಟ್ರಾನ್ಸಿಟಿವ್ ಸ್ಟೂಡೆಂಟ್ಸ್. ಓಕೆ, ಸೊ ಟ್ರಾನ್ಸಿಟಿವ್ ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ಮೇನ್ ಒಂದು ಇಂಪಾರ್ಟೆಂಟ್ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಅಕಾರ್ಡಿಂಗ್ ಟು ಡೆಫಿನೇಷನ್ ಪ್ರಕಾರ A1 A2 ಇರಬೇಕು, A2 A3 ಅಗೇನ್ A1. ಅಥವಾ ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ಬೇರೆ ತರ ಬರೀತಾ ಇದ್ದೀನಿ ನೋಡಿ, A1 ಅಥವಾ A B ಈಸ್ ಬಿಲಾಂಗ್ಸ್ ಟು ಆರ್ ಕೊಟ್ರೆ ಇಲ್ಲಿ ಯಾವ ನಂಬರ್ ತಗೊಂತಿರಲ್ಲ ಫಸ್ಟ್ ಆರ್ಡರ್ ಪೇರ್ ಅಲ್ಲಿ ಸೆಕೆಂಡ್ ನಂಬರ್ ಏನಿರುತ್ತಲ್ಲ ಅದೇ ಸೆಕೆಂಡ್ ಆರ್ಡರ್ ಪೇರ್ ಅಲ್ಲಿ ಫಸ್ಟ್ ನಂಬರ್ ಆಗಿರ್ಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಇಲ್ಲಿ ಮುಂದೆ ಬೇಕಾದ ನಂಬರ್ ನಾನು ತಗೊಳ್ಳಿ ಬಿಲಾಂಗ್ಸ್ ಟು. ಇವೆರಡು ಗಿವನ್ ಪಾಯಿಂಟ್ ಆಗಿರ್ಬೇಕು ಸ್ಟೂಡೆಂಟ್ಸ್. ಓಕೆ, ಇವೆರಡು ರಿಸಲ್ಟ್ಸ್ ನಿಮಗೆ ರಿಲೇಷನ್ ಅಲ್ಲಿ ತಗೊಳ್ಳಿಕ್ಕೆ ಬರ್ತಾ ಇರಬೇಕು. ಆಗ ಮಾತ್ರ ಇಂಪ್ಲೈಸ್ ದ್ಯಾಟ್ ಅಂತ ಹೇಳ್ತಾರೆ. ಅವಾಗ ನೀವು ಇದನ್ನ ಚೆಕ್ ಮಾಡಿ, ಯಾವುದು ಫಸ್ಟ್ ನಂಬರ್ ಇಂದ ಲಾಸ್ಟ್ ನಂಬರ್ A, C, this is also belongs to R. Then only you say that it is a transitive. Transitive ಅಂದ್ರೆ ಏನು ಹೇಳ್ತಾ ಇದ್ದಾರೆ ಅವರು, ಫಸ್ಟ್ A, B. ಇವಾಗ ನಾವು 1, 2 ತಗೊಂಡ್ವಿ ಅಂತ ಅನ್ಕೊಳ್ಳೋಣ. ಅಗೇನ್ ಇಲ್ಲಿ 2, 3 ತಗೊಂಡ್ವಿ ಅಂತ ಅನ್ಕೊಳ್ಳೋಣ. ಓಕೆ, ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಫಸ್ಟ್ ಏನಿದೆ ಅದೇ ಇಲ್ಲಿದೆ. ಅಂದ್ರೆ ಆನ್ಸರ್ ಏನ್ ಬರುತ್ತೆ ಈಗ 1, 3 ಇದೇನಾ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಇದ್ರೆ ಟ್ರಾನ್ಸಿಟಿವ್, ಇದು ಇರ್ಲಿಲ್ಲ ಅಂದ್ರೆ ನಾಟ್ ಅ ಟ್ರಾನ್ಸಿಟಿವ್. ಸೊ ಡಿಪೆಂಡ್ ಆಗೋದು ಆನ್ಸರ್ ಇಲ್ಲಿ ನಿಮ್ದು. ಇದು ಮೊದಲಿಗೆ ಅವ್ರಿಗೆ ಗಿವನ್ ಪಾಯಿಂಟ್ ಕೊಡ್ಬೇಕು. ಕೆಲವೊಂದ್ಸತಿ ಗಿವನ್ ಪಾಯಿಂಟ್ ಇದನ್ನ ತಗೊಳ್ಳಿಕ್ ಬರ್ಲಿಲ್ಲ ಅಂದ್ರೆ ಅದನ್ನ ಗ್ರಾಂಟೆಡ್ ಆಗಿ ನಾವು ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಅದು ನಾನು ಮತ್ತೆ ನೆಕ್ಸ್ಟ್ ಒಂದು ಕ್ವಶನ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅದು ಸ್ವಲ್ಪ ನಿಮಗೆ ಅರ್ಥ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ಟೂಡೆಂಟ್ಸ್. ಓಕೆ, ಮೊದಲಿಗೆ ಇದನ್ನ ತಿಳ್ಕೊಳ್ಳೋಣ. ಬಹಳ ಸಿಂಪಲ್ ವೇ. ಫಸ್ಟ್ ಎಲ್ಲ ಎಲಿಮೆಂಟ್ ಅಗೇನ್ ಇಲ್ಲಿನೂ ಸೇಮ್ ಕೊಟ್ಟಿರುವಂತ ನಿಮ್ಮ ರಿಲೇಷನ್ ಅಲ್ಲಿ ಪ್ರತಿಯೊಂದು ಎಕ್ಸಾಂಪಲ್ಗಳು ಈ ಒಂದು ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಬೇಕು. ಓಕೆ, ಇಲ್ಲಿ ತಗೊಳ್ಬೇಕಾದ್ರೆ ಕಂಡೀಷನ್ ಏನಿದೆ ನೋಡಿ, ಇಲ್ಲಿ ಏನ್ ತಗೊಂಡಿರ್ತಲ್ಲ ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಓಕೆ, ಅದಾದ್ಮೇಲೆ ಫಸ್ಟ್ ನಂಬರ್ ಇಂದ ಲಾಸ್ಟ್ ನಂಬರ್ ಇಲ್ಲಿದೆ. ಓಕೆ, ಇವಾಗ ಅದೇ ಎಕ್ಸಾಂಪಲ್ಸ್ ನ ಮತ್ತೆ ನಾವು ಟ್ರಾನ್ಸಿಟಿವ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಫಸ್ಟ್ ಒನ್ ಎಕ್ಸಾಂಪಲ್ ಇದೆ. ಇಲ್ಲಿ ಸ್ವಲ್ಪ ನೀವು ಎಕ್ಸಾಂಪಲ್ಸ್ ನ ಚೆಕ್ ಮಾಡ್ಬೇಕಂದ್ರೆ ಟೈಮ್ ತಗೊಳುತ್ತೆ, ಬಟ್ ಕೇರ್ಫುಲ್ ಆಗಿ ಚೆಕ್ ಮಾಡಬೇಕು. ಪ್ರತಿಯೊಂದು ಕಾರ್ನರ್ ಅಲ್ಲಿ ಚೆಕ್ ಮಾಡ್ಬೇಕಾಗತ್ತೆ. ಓಕೆ, ಸೊ ನಾವಿಲ್ಲಿ ಈ 1 1 2 2 ಇರುತ್ತಲ್ಲ, ಇದನ್ನ ಯೂಶುವಲಿ ಚೆಕ್ ಮಾಡಿದ್ರೆ ಅದು ಆಲ್ವೇಸ್ ಸ್ಯಾಟಿಸ್ಫೈ ಆಗುತ್ತೆ ಸ್ಟೂಡೆಂಟ್ಸ್. ಅದನ್ನ ಬಿಟ್ಟು ಬೇರೆ ನಂಬರ್ ನೋಡೋಣ. ಇವಾಗ ನೋಡಿ 1 2 ಇದೆ, 2 1 ಇದೆ. ಸೊ ಅಕಾರ್ಡಿಂಗ್ ಟು ನಮ್ಮ ಕಂಡೀಷನ್ ಇಲ್ಲಿ 2 ಇದ್ರೆ ಇಲ್ಲಿನೂ 2 ಇರಬೇಕು. ಸೊ ಆನ್ಸರ್ ಏನ್ ಬರುತ್ತೆ 1 1 ಬರುತ್ತೆ, ಅದು ಇದೆ. ಸೊ ಅದು ಬಿಟ್ಟು ನಾವು ಬೇರೆ ನಂಬರ್ನ ಚೆಕ್ ಮಾಡಬೇಕು. ಸೊ ಇದು ಬೇರೆ ನಂಬರ್ನ ಚೆಕ್ ಮಾಡ್ಬೇಕಂದ್ರೆ ಯಾವ್ದಪ್ಪ ಅಂತಂದ್ರೆ ನೋಡಿ, ನಾನು ಫಸ್ಟ್ ಇಲ್ಲಿ 3, 2 ತಗೊಂತಾ ಇದ್ದೀನಿ. ಯಾವ ಒಂದು ಎಕ್ಸಾಂಪಲ್ ಅಲ್ಲಿ R1 ಅಲ್ಲಿ ತಗೊಂತಾ ಇದ್ದೀನಿ. ಅಗೇನ್ ಇಲ್ಲಿ 2 ಇದೆ ಅಂತಂದ್ರೆ ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು, 2, 2 ಇಂದ ಸ್ಟಾರ್ಟ್ ಆಗುವಂತದ್ದು ಈ ಎಕ್ಸಾಂಪಲ್ ನ ನಾನು ತಗೊಂಡೆ. 2, 1 ಈಸ್ ಬಿಲಾಂಗ್ಸ್ ಟು R1 ಇದೆ. ಬಟ್ ಆನ್ಸರ್ ಏನ್ ಬರುತ್ತೆ, ಲಾಸ್ಟ್ ಇಂದ ಫಸ್ಟ್ ನೋಡ್ತಾ ಹೋದ್ರೆ 3, 1 ಬರುತ್ತೆ ಸ್ಟೂಡೆಂಟ್ಸ್. 3, 1 ನಿಮ್ಮ R1 ರಿಲೇಷನ್ ಅಲ್ಲಿ ಇಲ್ಲ. ಕರೆಕ್ಟ್ ಅಲ್ವಾ? ಸೊ R1 ರಿಲೇಷನ್ ಅಲ್ಲಿ ಇಲ್ಲ ಅಂತಂದ್ರೆ ಏನಾಗ್ಬಿಡ್ತು, ಇದು ಟ್ರಾನ್ಸಿಟಿವ್ ಆಗ್ತಾ ಇಲ್ಲ. ಓಕೆ ಸರ್, ಇಲ್ಲಿ ಸ್ಯಾಟಿಸ್ಫೈ ಆಯ್ತಲ್ಲ. ಇಲ್ಲಿ ಎಕ್ಸಾಂಪಲ್ ಅಲ್ಲಿ ಪಾಸ್ ಆದ್ರೆ ಇಂಪಾರ್ಟೆಂಟ್ ಅಲ್ಲ, ಎಲ್ಲ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು. 5 ಸಬ್ಜೆಕ್ಟ್ ಇದೆ, 6 ಸಬ್ಜೆಕ್ಟ್ ಇದೆ, 6 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗ್ಬೇಕು. ಇಲ್ಲಿ ಪಾಸ್ ಆಗ್ತಾ ಇದೆ ಕೆಲವೊಂದು ಕೇಸಲ್ಲಿ, ಬಟ್ ಈ ಕೇಸಲ್ಲಿ ಫೇಲ್ ಆಗಿದೆ. ಈ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದೆ ಅಂದ್ರೆ ಇದನ್ನ ನಾವೇನ್ ಬರೀಬೇಕು, ನಾಟ್ ಟ್ರಾನ್ಸಿಟಿವ್, ಈ ತರ ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ R2 ನೋಡೋಣ. ಇದು ಬಹಳ ಇಂಟ್ರೆಸ್ಟಿಂಗ್. ಇದನ್ನ ಚೆಕ್ ಮಾಡ್ಬೇಕಂದ್ರೆ ಸ್ವಲ್ಪ ಇದು ಯಾವಾಗ ಪರ್ಫೆಕ್ಟ್ ಆಗುತ್ತೆ ಅಂದ್ರೆ ಬಹಳಷ್ಟು ಎಕ್ಸಾಂಪಲ್ ನ ನೀವು ಡಿಸ್ಕಷನ್ ಮಾಡಿದ್ಮೇಲೆ ಇದಕ್ಕೊಂದು ಕ್ಲಿಯರಿಟಿ ಸಿಗೋದಂಥದ್ದು. ಓಕೆ, ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, 2 3 ಇದೆ, 3 2 ಇದೆ. ಇದನ್ನ ರಿವರ್ಸ್ ಮಾಡಿದ್ರೆ ಏನ್ ಬರುತ್ತೆ, ಒಂದು 2 2 ಆದ್ರೂ ಬರುತ್ತೆ, ಒಂದು 3 3 ಬರುತ್ತೆ. 3 3 ಕೂಡ ಇದೆ, ಎಲ್ಲಾನು ಇದೆ. ಬಟ್ ನಾವು ಫೈಂಡ್ ಮಾಡ್ಬೇಕು ಈ ತರ ಸೇಮ್ ಸಿಮೆಟ್ರಿಕ್ ಕಂಡೀಷನ್ ಎಕ್ಸಾಂಪಲ್ ನ ತಗೊಳ್ಬಾರ್ದು. ತಗೊಂಡ್ರೆ ನಮ್ಗೊಂದು ಗೊತ್ತಿರ್ಬೇಕು, 2 2 ಆದ್ರೂ ಇರಬೇಕು, 3 3 ಆದ್ರೂ, ಅವೆರಡು ಇದೆ ಇಲ್ಲಿ. ಕರೆಕ್ಟಾ? ಸೊ ಅದು ಬಿಟ್ಟು ಬೇರೆ ಈ ತರ ಒಂದು ಬೇರೆ ಪೇರ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋಣ. ಯಾವುದು 1, 2 ಇದೆ. ಸೊ ಅಗೇನ್ ನಾನು ಇಲ್ಲಿ ಎಕ್ಸಾಂಪಲ್ ನ ಬರೀತಾ ಇದ್ದೀನಿ ನೋಡಿ. ಫಸ್ಟ್ ನೀವು 1, 2 ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಬಿಲಾಂಗ್ಸ್ ಟು ಯಾವ್ದು ರಿಲೇಷನ್ R2 ಇದೆ. ಅದಾದ್ಮೇಲೆ ಇಲ್ಲಿ 2 ಇದೆ ಅಂದ್ರೆ 2 ಇಂದ ಸ್ಟಾರ್ಟ್ ಮಾಡ್ತೀರಾ. 2, 3 ಬರ್ದಿದೆ ಅಂತ ಅನ್ಕೊಳ್ಳಿ. 2, 3 R2 ಅಲ್ಲಿ ಇದೆ. ಬಟ್ ಬರುವಂತ ಕನ್ಸರ್ ಏನು, ಫಸ್ಟ್ ಇಂದ ಲಾಸ್ಟ್ 1, 3 ಈ ರಿಸಲ್ಟ್ ಇದೆ ನಿಮ್ಮ ರಿಲೇಷನ್ ಅಲ್ಲಿ ಇಲ್ಲ. ಸೊ ಈ ರಿಲೇಷನ್ ಇಲ್ಲ ಅಂತಂದ್ರೆ ಅಗೇನ್ ಇದು ಕೂಡ ಟ್ರಾನ್ಸಿಟಿವ್ ಆಗಿಲ್ಲ. ಅಂದ್ರೆ ಇಲ್ಲಿ ಬರೀಬೇಕು ನೀವು ನಾಟ್ ಟ್ರಾನ್ಸಿಟಿವ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್?
ಓಕೆ, ಸೊ ಈ ಎಲ್ಲ ಎಕ್ಸಾಂಪಲ್ ನಾಟ್ ಟ್ರಾನ್ಸಿಟಿವ್ ಆಗತ್ತಾ, ಆ ಥರನೂ ಇರೋದಿಲ್ಲ, ಆಗುತ್ತೆ ಕೆಲವೊಂದು. ಬಟ್ ಎಲ್ಲ ಎಕ್ಸಾಂಪಲ್ ನಾವು ಚೆಕ್ ಮಾಡ್ಬೇಕು ನೋಡಿ, ಇದನ್ನು ಹುಡುಕಾಡಿ ತೆಗಿಬೇಕು, ಎಲ್ಲಿದೆ ಇದು ಸ್ಯಾಟಿಸ್ಫೈ ಆಗದೆ ಇರುವಂತದ್ದು, ಅದನ್ನ ಇಂಪಾರ್ಟೆಂಟ್ ಇದೆ. ಸ್ಯಾಟಿಸ್ಫೈ ಆಗೋದು ಸ್ವಲ್ಪ ಬೇಗನೆ ಸಿಗ್ಬಿಡುತ್ತೆ, ಇವೆರಡು ತಗೊಳ್ಳಿ ಆಲ್ವೇಸ್ ಸ್ಯಾಟಿಸ್ಫೈ ಆಗಿರುತ್ತೆ. ಬಟ್ ಸ್ವಲ್ಪ ಡಿಫ್ರೆಂಟ್ ಫೇರ್ ತಗೊಂಡ್ರೆ ಆಗ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ ನಮಗೆ ಎಲ್ಲಿ ಮಿಸ್ಸಿಂಗ್ ಇದೆ. ತಗೋಬೇಕಾದ್ರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಇದು ಸೇಮ್ ಆಗಿರಬೇಕು. ಓಕೆ, ಅಗೇನ್ ನೆಕ್ಸ್ಟ್ ನೋಡಿ R3 ಅಲ್ಲಿ ನೋಡೋಣ. R3 ಅಲ್ಲಿ ಈಗ ಇದ್ರ ಜೊತೆ ಯಾವುದೇ ಒಂದು ಎಲಿಮೆಂಟ್ ನ ಕನೆಕ್ಟ್ ಮಾಡ್ಕೊಳ್ಳಿ, ಆಬ್ವಿಯಸ್ ಸ್ಯಾಟಿಸ್ಫೈ ಆಗಿ ಆಗ್ತಾ ಇರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ 2,1 ಇದೆ, 1,1 ಇದೆ, ಆನ್ಸರ್ ಏನ್ ಬರುತ್ತೆ? 2,1 ಬರುತ್ತೆ ಅಗೇನ್, ಕರೆಕ್ಟಾ? ಅಥವಾ 1,1 ತಗೊಂಡ್ರಿ, 1,2 ತಗೊಂಡ್ರಿ ಅಂದ್ರೆ ಅಗೇನ್ 1,2 ಆನ್ಸರ್ ಬರುತ್ತೆ. ನೀವು ಏನ್ ಇದ್ರ ಜೊತೆ ಕನೆಕ್ಷನ್ ಮಾಡ್ತಿಲ್ಲ ಆಲ್ವೇಸ್ ಸ್ಯಾಟಿಸ್ಫೈ ಆಗುತ್ತೆ. ಈ ರಿಫ್ಲಾಕ್ಸಿವ್ ಜೊತೆ ಇದ್ರ ಜೊತೆ ಚೆಕ್ ಮಾಡುವಂತ ನೆಸೆಸಿಟಿ ಇಲ್ಲ. ಇದೊಂಥರ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಇದ್ದಾಗ, ಲ್ಯಾಂಗ್ವೇಜ್ ಅಲ್ಲಿ ಯಾರು ಫೇಲೇ ಆಗೋದಿಲ್ಲ, ಕರೆಕ್ಟಾ? ಮೇನ್ ನಾವು PCMB ಚೆಕ್ ಮಾಡ್ಕೋಬೇಕು. ಆ ತರ ಇದರಲ್ಲಿ ಇರುವಂತ ಎಕ್ಸಾಂಪಲ್ ನ ಚೆಕ್ ಮಾಡೋಣ. ಹಾಗೆ ಇದರಲ್ಲಿ ನೋಡಿ ಅಗೇನ್ ಇಲ್ಲಿ ನೀವು ಈ ಸಿಮೆಟ್ರಿಕ್ ಪೇರ್ ಇರೋದನ್ನ ಚೆಕ್ ಮಾಡಿದ್ರೆ ಒಂದು 2,2 ಆದ್ರೂ ಬರುತ್ತೆ, ಒಂದು 1,1 ಆದ್ರೂ ಬರುತ್ತೆ. ಅಗೇನ್ ಇವೆರಡು ಪೇರ್ ನ ಚೆಕ್ ಮಾಡಿದ್ರೆ ಟ್ರಾನ್ಸಿಟಿವ್ ಸಲುವಾಗಿ ಅಂದ್ರೆ ಒಂದು 2,2 ಆದ್ರೂ ಬರುತ್ತೆ, ಒಂದು 3,3. ಓಕೆ, ಈ ತರ ಚೆಕ್ ಮಾಡಬೇಡಿ, ಸ್ವಲ್ಪ ಡಿಫ್ರೆಂಟ್ ಫೇರ್ ನ ತಗೊಂತ ಹೋಗಿ. 1,2 ತಗೊಳ್ಳಿ, 2,3 ತಗೊಳ್ಳಿ, ಅಗೇನ್ 1,3 ಬರುತ್ತೆ, ಇಲ್ಲ. ಹಾಗಾಗಿ ಇದೇನಾಗಿದೆ? ಟ್ರಾನ್ಸಿಟಿವ್ ಆಗಿಲ್ಲ. ಇನ್ ಲಾಸ್ಟ್ ಅಲ್ಲಿ ಉಳಿದಿರೋದು ಈ ಒಂದು ಎಕ್ಸಾಂಪಲ್ ನೋಡಿ, ಇದು ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಮಾಡುತ್ತೆ. ಯಾಕೆ ಅಂತ ನೋಡೋಣ. ಇಲ್ಲಿರುವಂತದ್ದು ಈ ಮೂರು ಆಲ್ವೇಸ್ ಸ್ಯಾಟಿಸ್ಫೈ ಮಾಡುತ್ತೆ ಸ್ಟೂಡೆಂಟ್ಸ್, ಟ್ರಾನ್ಸಿಟಿವ್ ಕಂಡೀಷನ್. ಇವಾಗ ನಿಮ್ಗೆ ಉಳಿದಿರೋದು 2,3 ಮಾತ್ರ. ಓಕೆ, ಇಲ್ಲಿ ನಾನು 2,3 ತಗೊಂಡೆ ಸ್ಟಾರ್ಟಿಂಗ್ ಅಲ್ಲಿ. 2,3 ಅಲ್ಲಿ ಬಿಲಾಂಗ್ಸ್ ಟು R ಇದೆ. ಇನ್ನು 3 ಇಂದ ಸ್ಟಾರ್ಟ್ ಆಗುವಂತ ನಂಬರ್ ತಗೋಬೇಕು. 3 ಇಂದ ಸ್ಟಾರ್ಟ್ ಆಗೋದು ಉಳಿದಿರೋದು ಇದೊಂದೇ, 3,3 ತಗೊಂತೀರಾ. ಸೊ ಆಬ್ವಿಯಸ್ಲಿ ಇದ್ರ ಜೊತೆ ಕನೆಕ್ಟ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? ಫಸ್ಟ್ ಅಂಡ್ ಲಾಸ್ಟ್ 2,3 ಬರುತ್ತೆ. ಸೊ 2,3 ಆಲ್ವೇಸ್ ಬಿಲಾಂಗ್ಸ್ ಟು R ಇದೆ ಆಲ್ರೆಡಿ ನಾವು, ಕರೆಕ್ಟಾ? ನಾನು ಅದೇ ಹೇಳಿದೆ, ಇದ್ರ ಜೊತೆ ನೀವು ಏನಾದ್ರು ತಗೊಂತ ಹೋದ್ರೆ ಆಬ್ವಿಯಸ್ಲಿ ಆಲ್ವೇಸ್ ಅವು ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಇಲ್ಲಿ ಕೊಟ್ಟಿರೋದೇ ಒಂದೇ ಒಂದು ಪೇರ್ ಉಳಿದಿರೋದು, ಇದು ಒಂದೇ ರಿಸಲ್ಟ್ ಉಳಿದಿರೋದು. ಇದ್ರ ಜೊತೆ ನೀವು ಬೇಕಾದ್ರೆ ಕನೆಕ್ಟ್ ಮಾಡಿ, ಅಥವಾ 2,2 ತಗೊಳ್ಳಿ, 2,3 ತಗೊಳ್ಳಿ, ಯಾಕೆ 2,3ನೇ ಬರೋದು. ಸೊ ಹಾಗಾಗಿ ಇದು ಏನಾಗಿದೆ? ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಇದನ್ನ ನಾವು ಯಾವ ತರ ಹೇಳ್ಬೇಕಂದ್ರೆ, ದ ಗಿವನ್ ರಿಲೇಷನ್ ಈಸ್ ರಿಫ್ಲಾಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ಇದಿಷ್ಟೇ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಲ್ಲ. ಇನ್ನೂ ಒಂದಿಷ್ಟು ನಾನು ಎಕ್ಸಾಂಪಲ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದೆ ನೋಡಿ ಸ್ಟೂಡೆಂಟ್ಸ್, ಇದನ್ನ ಸ್ವಲ್ಪ ಫಾಸ್ಟ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ನೋಡಿ ಅಗೇನ್ R5 ಏನಿದೆ, ಇದು ರಿಫ್ಲಾಕ್ಸಿವ್ ನೋಡ್ಕೋಬೇಕು ನಾವು. ಅಗೇನ್ ಸೆಟ್ ಅದೇ 1 2 3 ಸೆಟ್ ಡಿಫೈನ್ ಇರಬೇಕು ಮೊದಲು, ಅದು ಇಂಪಾರ್ಟೆಂಟ್. ಓಕೆನಾ? ಸೊ ಸೆಟ್ ಅಲ್ಲಿ 1 2 3 ಇದೆ. ಸೊ ಫಸ್ಟ್ ರಿಫ್ಲಾಕ್ಸಿವ್ ನೋಡ್ಬೇಕಂದ್ರೆ 1 1 ಇದೆ, 2 2 ಇದೆ, 3 3 ಇದೆನಾ? ಇಲ್ಲ, ಅಂದ್ರೆ ರಿಫ್ಲಾಕ್ಸಿವ್ ಆಗಿಲ್ಲ. ನೆಕ್ಸ್ಟ್ ರಿಫ್ಲಾಕ್ಸಿವ್ ಆದ್ಮೇಲೆ ನೆಕ್ಸ್ಟ್ ನಾವು ಸಿಮೆಟ್ರಿಕ್ ನೋಡ್ಬೇಕು. ಸಿಮೆಟ್ರಿಕ್ ಅಂದ್ರೆ ಇದ್ರ ರಿವರ್ಸ್ ಆನ್ಸರ್ ಅದೇ ಇದೆ. ಸೊ 1 2 ಇದೆ, 2 1 ಕೂಡ ಇದೆ. ಸೊ ಎಲ್ಲಾನು ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದ್ರೆ ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ನಾವು ಯಾವ್ದು ಹೋಗ್ಬೇಕಪ್ಪ ಅಂತಂದ್ರೆ ಇನ್ನು ಟ್ರಾನ್ಸಿಟಿವ್ ಬಹಳ ಇಂಪಾರ್ಟೆಂಟ್. 1,2 ತಗೊಂತೀರಾ, 2,1 ತಗೊಂತೀರಾ, ಆನ್ಸರ್ ಏನ್ ಬರುತ್ತೆ? 1,1 ಬರುತ್ತೆ. ಸಪೋಸ್ ನೀವೇನಾದ್ರೂ ಫಸ್ಟ್ಗೆನೆ 2,1 ತಗೊಂಡ್ರಿ ಅಂತ ಅನ್ಕೊಳ್ಳಿ, ಅಗೇನ್ ಇಲ್ಲಿ ಏನ್ ತಗೋಬೇಕು? 1,2 ತಗೊಂತೀರಾ, ಇದ್ರ ಆನ್ಸರ್ ಏನ್ ಬರುತ್ತೆ? 2,2 ಬರುತ್ತೆ. ಇದು ಕೂಡ ಇದೆ. ಸೊ ಹಾಗಾಗಿ ಇದು ಟ್ರಾನ್ಸಿಟಿವ್ ಕೂಡ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಕರೆಕ್ಟಾ? ಅಂದ್ರೆ ಇಲ್ಲಿ ಏನಾಗಿದೆ? ರಿಫ್ಲಾಕ್ಸಿವ್ ಮಾತ್ರ ಆಗಿಲ್ಲ, ಬಟ್ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಆಗಿದೆ. ಇದನ್ನ ಯಾವ ತರ ಹೇಳ್ಬೇಕು? ಟ್ರಾನ್ಸಿಟಿವ್ ಅಂಡ್ ಸಿಮೆಟ್ರಿಕ್ ಬಟ್ ನಾಟ್ ರಿಫ್ಲಾಕ್ಸಿವ್. ಅಗೇನ್ ಫಾಸ್ಟ್ ಆಗಿ R6 ನೋಡಿ, ಇಲ್ಲಿ ರಿಫ್ಲಾಕ್ಸಿವ್ ಇಲ್ಲ, ಒಂದು ಎಲಿಮೆಂಟ್ ಇಲ್ಲ, ರಿಫ್ಲಾಕ್ಷನ್ ಬರೋ ರಿಸಲ್ಟ್. ಇನ್ನು ಸಿಮೆಟ್ರಿಕ್ ನೋಡ್ತಾ ಇದ್ರೆ ಇಲ್ಲಿ ಸ್ಯಾಟಿಸ್ಫೈ ಇದೆ, ಇಲ್ಲಿನ ಸ್ಯಾಟಿಸ್ಫೈ ಇದೆ, ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗ್ತಾ ಇದೆ, ರಿಫ್ಲಾಕ್ಸಿವ್ ಇಲ್ಲ, ಸಿಮೆಟ್ರಿಕ್ ಇದೆ. ಇನ್ನು ಟ್ರಾನ್ಸಿಟಿವ್ ಅಂದ್ರೆ ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಗೋದಿಲ್ಲ ಸ್ಟೂಡೆಂಟ್ಸ್. ಯಾಕಂದ್ರೆ ನೋಡಿ, ಇದು ಎರಡೇ ಎಲಿಮೆಂಟ್ ನಾರ್ಮಲಿ ಚೆಕ್ ಮಾಡಿದ್ರೆ 1 1 ಬರುತ್ತೆ, 1 1 ಇಲ್ಲ. ಸೊ 1 ಫೇಲ್ ಆದ್ರೆ ಸಫಿಶಿಯಂಟ್, ಇನ್ನು ಉಳಿದಿರೋದು ಚೆಕ್ ಮಾಡೋಂತ ಜरूरते ಇಲ್ಲ. ಓಕೆ, ನಾವು ಒಂದೇ ಫೇಲ್ ಆಗಿದೆ ಅಂತ ಒಂದು ಚೆಕ್ ಮಾಡಿದ್ರೆ ಸಾಕು. ಪಾಸ್ ಆಗಿದ್ದು ಬಹಳಷ್ಟು ಸಿಗುತ್ತೆ, ಪಾಸ್ ಆದ್ಮೇಲೆ ಒಂದೇ ಚೆಕ್ ಮಾಡಿ ಡಿಸೈಡ್ ತಗೊಳ್ಳೋವಾಗಿಲ್ಲ. ಬಟ್ ಫೇಲ್ ಆಗಿದ್ದು ಒಂದ್ ಸಿಕ್ಕರೆ ಸಫಿಶಿಯಂಟ್, ನಮಗೆ ಪೂರಾ ರಿಸಲ್ಟ್ ಫೇಲ್ ಅಂತ ಕೊಡ್ಲಿಕ್ಕೆ ಬರುತ್ತೆ. ಇವಾಗ ನೋಡಿ, ಫಸ್ಟ್ ನೀವು ರಿಸಲ್ಟ್ ಚೆಕ್ ಮಾಡಕ್ ಹೋಗ್ತೀರಾ, ಫಸ್ಟ್ ಮ್ಯಾಥ್ಸ್ ಇರುತ್ತೆ, ಪಾಸ್ ಆಗಿದ್ದೀರಾ, ಅಗೇನ್ ಫಿಸಿಕ್ಸ್ ಚೆಕ್ ಮಾಡೋದಿಲ್ವಾ? ಚೆಕ್ ಮಾಡ್ಲೇಬೇಕಲ್ವಾ? ಸೊ ಪಾಸ್ ಆಗಿದೆ ಸರ್, ಮ್ಯಾಥ್ಸ್ ಪಾಸ್ ಆದ್ರೆ ನಾನು ಎಲ್ಲ ಪಾಸ್ ಆದ ಹಾಗೆ ಇರೋದಿಲ್ಲ, ಫಿಸಿಕ್ಸ್ ಚೆಕ್ ಮಾಡ್ಬೇಕು. ಅದೇ ನೋಡಿ, ಫಸ್ಟ್ ಗೆ ಮ್ಯಾಥ್ಸ್ ನೋಡ್ತೀರಾ, ಫೇಲ್ ಆಗಿದೆ, ಅಗೇನ್ ಮುತ್ ಬಿಡ್ತೀರಾ, ಯಾಕಂದ್ರೆ ಒಂದ್ ಫೇಲ್ ಆದ್ರೆ ರಿಸಲ್ಟ್ ಆಬ್ವಿಯಸ್ಲಿ ಫೇಲ್ ಬಂದೇ ಬರುತ್ತೆ. ಆ ತರ ಒಂದು ಕಾನ್ಸೆಪ್ಟ್ ನ ಫಾಲೋ ಮಾಡಿ. ನೆಕ್ಸ್ಟ್ R7, ಇದು ರಿಫ್ಲಾಕ್ಸಿವ್ ಅಂತೂ ಇಲ್ಲೇ ಇಲ್ಲ. ಓಕೆ, ಇನ್ನು ಸಿಮೆಟ್ರಿಕ್, ಎಸ್ ಸಿಮೆಟ್ರಿಕ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಟ್ರಾನ್ಸಿಟಿವ್ ಬಂದ್ರೆ 1 3 ಇದೆ, 3 1 ಇದೆ, 1 1 ಇಲ್ಲ, ಸೊ ಟ್ರಾನ್ಸಿಟಿವ್ನು ಇಲ್ಲ. ಓಕೆ, ನೆಕ್ಸ್ಟ್ R8, 1 1 ಇದೆ, 2 2 ಇದೆ. ಹಾ, ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ನೋಡಿ. ಸೊ ಫಸ್ಟ್ ಇದು ಆಬ್ವಿಯಸ್ಲಿ ಮಿರರ್ ತರ ಹೋದ್ರೆ ರಿಫ್ಲಾಕ್ಸಿವ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಅಗೇನ್ ನೆಕ್ಸ್ಟ್ ಸಿಮೆಟ್ರಿಕ್ ಬಂದ್ರೆ 1 1 ನಾವು ರಿವರ್ಸ್ ಮಾಡಿದ್ರೆ 1 1 ಆನ್ಸರ್ ಬರುತ್ತೆ, 2 2 ರಿವರ್ಸ್ ಮಾಡಿದ್ರೆ ಅದೇ ಇರೋದೇ 3 ಸಿಮೆಟ್ರಿ ಕೂಡ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಅಗೇನ್ ಟ್ರಾನ್ಸಿಟಿವ್ ಬಂದ್ರೆ ಇದು ಬಹಳ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇರೋದು, ಇದು ಟ್ರಾನ್ಸಿಟಿವ್ ಕೂಡ ಸ್ಯಾಟಿಸ್ಫೈ ಮಾಡುತ್ತೆ ಫ್ರೆಂಡ್ಸ್. ಅದು ಹೇಗೆ? ಇವಾಗ ನೋಡಿ 1 1 ಇದೆ,
ಕರೆಕ್ಟಾ, ಬಿಲಾಂಗ್ಸ್ ಟು ಆರ್ ಇದೆ. ಸೊ ಇದನ್ನ ನಾನು ಮತ್ತೆ ಇಲ್ಲಿ 1 ಇದೆ ಅಂದ್ರೆ ಮತ್ತೆ 1,1 ಬರದೆ ಅಂತ ಅನ್ಕೊಳ್ಳಿ. ನಮ್ ಕಂಡೀಷನ್ ಇತ್ತು ಇವೆರಡು ಸೇಮ್ ಇರಬೇಕು, ಸೇಮ್ ಇದೆ. ಬರುವಂತ ಆನ್ಸರ್ ಏನು ಇವೆರಡು ರಿಸಲ್ಟ್ಸ್. ಓಕೆ, ಅಗೇನ್ 1,1 ಮೂರು ಸತಿ ನೀವು 1,1 1,1 ಬರೀಬಹುದಲ್ವಾ. ಅಗೇನ್ 2, ತಗೊಂಡ್ರೆ ಅಗೇನ್ 3 ಸತಿ ಅದೇ ಬರೀ ಅಂದ್ರೆ ಇದು ಟ್ರಾನ್ಸಿಟಿವ್ನು ಆಗಿದೆ. ಮೂರು ರಿಸಲ್ಟ್ ಸ್ಯಾಟಿಸ್ಫೈ ಆದಕ್ಕೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ಸ್ಯಾಟಿಸ್ಫೈ ಆದ್ರೆ ಅದಕ್ಕೆ ನಾವು ಇಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಮುಂದೆ ಡಿಸ್ಕಷನ್ ಮಾಡೋಣ ಮತ್ತೆ. ಓಕೆ, ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಈ ಒಂದು R8 ಅನ್ನೋದು ರಿಫ್ಲೆಕ್ಸಿವ್ ಆಗಿದೆ ಅಂತ ನಾನು ಹೇಳಿದ್ದೀನಿ. ಇದಕ್ಕೆ ನಾವು ಇನ್ನೊಂದು ಹೆಸರನ್ನು ಕರಿಬಹುದು ಐಡೆಂಟಿಟಿ ರಿಲೇಷನ್ ಅಂತ. ಫ್ರೆಂಡ್ಸ್, ಐಡೆಂಟಿಟಿ ರಿಲೇಷನ್ ಅಂದ್ರೆ ಇದು ಮಾತ್ರ ಇರಬೇಕು. ಓಕೆ, ಸೊ ಇವಾಗ ನಾನು ಹಿಂದಿನ ಒಂದು ಎಕ್ಸಾಂಪಲ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೆ, ನಿಮಗೆ ಅದನ್ನು ತೋರಿಸ್ತೀನಿ. ಓಕೆ, ಈ ಒಂದು ಎಕ್ಸಾಂಪಲ್ ನೋಡಿ R3 ಅಲ್ಲಿ ಇದು ಐಡೆಂಟಿಟಿ ಎಕ್ಸಾಂಪಲ್ ಆಗಿಲ್ಲ, ಬಟ್ ಇದು ರಿಫ್ಲೆಕ್ಸಿವ್ ಆಗಿದೆ. ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ ಈ ಮೂರು ಇರಬೇಕು, ಕರೆಕ್ಟಾ. ಐಡೆಂಟಿಟಿ, ಸ್ಪೆಷಲಿ ಐಡೆಂಟಿಟಿದು ಮೀನಿಂಗ್ ಏನಪ್ಪಾ ಅಂದ್ರೆ ಈ ನೆಕ್ಸ್ಟ್ ಯಾವ ಎಲಿಮೆಂಟ್ ಇರಬಾರ್ದು. ಯಾವ ತರ ಅಂದ್ರೆ ಇವಾಗಲೇ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ನಲ್ಲ, ಇಲ್ಲಿದೆ ನೋಡಿ R8 ಐಡೆಂಟಿಟಿ ರಿಲೇಷನ್ ಅಂದ್ರೆ ಇದು ಮಾತ್ರ ಮಿರರ್ ರಿಸಲ್ಟ್ ಮಾತ್ರ ಇರಬೇಕು, ಅದ್ರ ಜೊತೆ ಯಾವುದೇ ಎಲಿಮೆಂಟ್ ಆಡ್ ಆಗ್ಬಾರ್ದು. ಬಟ್ ರಿಫ್ಲೆಕ್ಸಿವ್ ಆ ತರ ಅಲ್ಲ. ರಿಫ್ಲೆಕ್ಸಿವ್ ಇವು ಮೂರು ಇದ್ರೆ ಸಾಕು, ಅದ್ರ ಜೊತೆ ಎಕ್ಸ್ಟ್ರಾ ಬರ್ಲಿ ಬರ್ದಿರ್ಲಿ, ಅದಕ್ಕೆ ನಾವು ರಿಫ್ಲೆಕ್ಸ್ ಅಂತಾನೆ ಕರಿತೀವಿ. ಬಟ್ ಐಡೆಂಟಿಟಿ ಸ್ವಲ್ಪ MCQ ಅಥವಾ KCT ಎಕ್ಸಾಂಪಲ್ ಅಲ್ಲಿ ಕೇಳ್ತಾರೆ ಫ್ರೆಂಡ್ಸ್. ಓಕೆ, ಇನ್ನು ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಇರುವಂತದ್ದು ನೋಡಿ, ರಿಫ್ಲೆಕ್ಸಿವ್ ಇಲ್ಲ, ಸಿಮೆಟ್ರಿಕ್ ಇಲ್ಲ, ಬಟ್ ಇದು ಟ್ರಾನ್ಸಿಟಿವ್ ಆಗುತ್ತೆ. ಸ್ಟೂಡೆಂಟ್ಸ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದು ಯಾಕೆ ಟ್ರಾನ್ಸಿಟಿವ್ ಆಗುತ್ತೆ ಅಂತ. R9 ಯಾಕೆ ಅಂದ್ರೆ ನೋಡಿ 1,2 ಇದೆ, ಕರೆಕ್ಟಾ. ಸೊ 1,2 ಈಸ್ ಬಿಲಾಂಗ್ಸ್ ಟು ಯಾವ ಒಂದು ರಿಲೇಷನ್ ಅಲ್ಲಿ R9. ನಾನು ಜಸ್ಟ್ ನಂಬರ್ ಕೊಟ್ಟಿರೋದು. ಇಲ್ಲಿ 2 ಇದೆ ಅಂದ್ರೆ 2 ಇಂದ ಸ್ಟಾರ್ಟ್ ಆಗೋದು ಇದು ಒಂದು. ಹಾಗೆ 2,3 ಬಿಲಾಂಗ್ಸ್ ಟು R, ಇದು ಕೂಡ R9 ಇದೆ. ಬರುವಂತ ಆನ್ಸರ್ ಏನು ಫಸ್ಟ್ ಲಾಸ್ಟ್ 1,3, ಇದು ಕೂಡ R9 ಅಲ್ಲಿ ಇದೆ ಅಲ್ವಾ, ಇಲ್ಲಿದೆ. ಅಂದ್ರೆ ಇದು ಚೆಕ್ ಮಾಡೋದು ಒಂದೇ ಒಂದು ರಿಸಲ್ಟ್ ಪಾಸಿಬಲ್ ಇದೆ, ಅದು ಬಿಟ್ಟು ಬೇರೆ ಯಾವುದು ಚೆಕ್ ಮಾಡಕ್ ಬರ್ತಾನೆ ಇಲ್ಲ. ಸೊ ಒಂದೇ ಪಾಸಿಬಿಲಿಟಿ, ಅದು ಕೂಡ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದ್ರೆ ಇದು ಟ್ರಾನ್ಸಿಟಿವ್ ಆಗಿದೆ, ಬಟ್ ಸಿಮೆಟ್ರಿಕ್ ಆಗಿಲ್ಲ, ರಿಫ್ಲೆಕ್ಸಿವ್ ಆಗಿಲ್ಲ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್. ಸೊ ಈ ಇಷ್ಟು ಕಂಡೀಷನ್ ನೋಡ್ತಾ ಹೋದ್ರೆ ನಮಗೆ ಒಂದು ಇವಾಗ ಕಂಪ್ಲೀಟ್ ಐಡಿಯಾ ಬರ್ತಾ ಇದೆ ಅಂತ ನಾನು ಅನ್ಕೋತೀನಿ. ಓಕೆ, ಸೊ ಈ ತರ ಬಹಳಷ್ಟು ನೀವು ಎಕ್ಸಾಂಪಲ್ ಡಿಸ್ಕಷನ್ ಮಾಡಿ, ಆಗ ಕ್ಲಿಯರ್ ಆಗಿ ಪಿಕ್ಚರ್ ಸಿಗುತ್ತೆ. ಆಗ ಮಾತ್ರ ನೀವು ಎಕ್ಸಾಂಪಲ್ ಸಾಲ್ವ್ ಮಾಡ್ಲಿಕ್ಕೆ ಬರುವಂತದ್ದು. ಇಲ್ಲ ಅಂದ್ರೆ ಎಕ್ಸಾಂಪಲ್ ಸಾಲ್ವ್ ಮಾಡ್ಲಿಕ್ಕೆ ಡಿಫಿಕಲ್ಟ್ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಅಗೇನ್ ಏನ್ ಮಾಡ್ಬೇಕಾಗತ್ತೆ ನೀವು, ಇದು ಬಂದ್ರೆ ಈ ತರ ಬರೀಬೇಕು, ನೆನ್ಪಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿಕ್ಕೆ ಹೋಗ್ಬೇಡಿ, ರಟ್ಟ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ನಿಮ್ಗೆ ಯಾವಾಗ್ಲೂ ಪ್ರಾಬ್ಲಮ್ ಮಾಡುವಂಥದ್ದು. ಓಕೆ, ಸೊ ನಾನು ಇವಾಗ ಇದರಲ್ಲಿ ಕೆಲವೊಂದಿಷ್ಟು ರಿಮಾರ್ಕ್ಸ್ ಗಳಿದಾವೆ, ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳು. ಓಕೆ, ಸೊ ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಗಳಿದಾವೆ. ಈ ಎಕ್ಸಾಂಪಲ್ ಅಲ್ಲಿ ಕೆಲವೊಂದಿಷ್ಟು ರಿಮಾರ್ಕ್ ಅನ್ಬೋದು ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಆದ್ರೂ ಆಗ್ಬೋದು, ಕೆಲವೊಂದಿಷ್ಟು ಸ್ವಲ್ಪ ವಿಚಾರ ಮಾಡಿ ಆನ್ಸರ್ನ ಮಾಡುವಂಥದ್ದು. ಏನಿದೆ ನೋಡಿ, ಇದು R10 ಎಕ್ಸಾಂಪಲ್ ಇದೆ. ಇದರಲ್ಲಿ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂತ ಇದ್ದೀನಿ. ಇಲ್ಲಿಗೆ ಇದು ಎಂಡ್ ಇಲ್ಲ, ಇದರಲ್ಲಿ ಇನ್ನೊಂದು ಎಲಿಮೆಂಟ್ ನಾನು ಆಡ್ ಮಾಡ್ತಾ ಇದ್ದೀನಿ. 3,1 1,3 ಕೂಡ ಆಡ್ ಮಾಡಿದ್ದೀನಿ. ಇಲ್ಲಿಗೆ ಎಂಡ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇವಾಗ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್, ಈ ಒಂದು ರಿಲೇಷನ್ ರಿಫ್ಲೆಕ್ಸಿವ್ ಆಗುತ್ತಾ? ಎಸ್, ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ ಈ ಮೂರು ರಿಸಲ್ಟ್ ಇರಬೇಕು. ಸಿಮೆಟ್ರಿಕ್ ನೋಡಿ 2,1 ಇದೆ, 1,2 ಇದೆ, ಅಗೇನ್ ಇದ್ರದ್ದು ರಿಪೋಸಿಟ್ ಇದೆ, ಅದ್ರದ್ದು ಕೂಡ ಪೇರ್ ಇದೆ, ಎಲ್ಲಾದ್ರೂ ಪೇರ್ ಇದೆ. ಸೊ ಸಿಮೆಟ್ರಿಕ್ನು ಆಗ್ತಾ ಇದೆ, ಇದನ್ನ ಅದರಲ್ಲಿ ಟ್ರಾನ್ಸಿಟಿವ್ ನೋಡ್ತಾ ಹೋದ್ರೆ ಟ್ರಾನ್ಸಿಟಿವ್ ಕೂಡ ಸ್ಯಾಟಿಸ್ಫೈ ಆಗುತ್ತೆ ಸ್ಟೂಡೆಂಟ್. ಯಾಕಂದ್ರೆ ಇದರಲ್ಲಿ ಎಲ್ಲಾ ಎಲಿಮೆಂಟ್ಸ್ ಬಂದಿದೆ. ಯಾವ್ದ್ರದ್ದು A × A ನಾನು ತಗೊಂತೀನಲ್ಲ, ಅಲ್ಲಿರುವಂತ ಎಲ್ಲ ಎಲಿಮೆಂಟ್ಸ್ A ಅಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 3 ಎಲಿಮೆಂಟ್ಸ್ ಇದಾವೆ ಅಂತ ಹೇಳಿ, 3 × 3 × 3 ಮಾಡಿದ್ರೆ 9 ಎಲಿಮೆಂಟ್ಸ್, 9 ಎಲಿಮೆಂಟ್ಸ್ ಕೂಡ ಇದೆ. ಅಂದ್ರೆ ಇದು ಯೂನಿವರ್ಸಲ್ ರಿಲೇಷನ್ ಆಗಿದೆ. ಯಾವುದು ಕೊಟ್ಟಿರುವಂತ R10 ಯಾವಾಗ್ಲೂ ಯೂನಿವರ್ಸಲ್ ರಿಲೇಷನ್, ಇಕ್ವಾಲೆನ್ಸ್ ರಿಲೇಷನ್ ಆಗಿರುತ್ತೆ. ಯಾಕಂದ್ರೆ ಇದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ಸ್ಯಾಟಿಸ್ಫೈ ಮಾಡ್ತಾರೆ. ನೀವು ಬೇಕಾದ ಎಕ್ಸಾಂಪಲ್ಸ್ ನ ತಗೊಳ್ಳಿ, ಬೇರೆ ಬೇರೆ ಇರುವಂತ ಎಕ್ಸಾಂಪಲ್ ತಗೊಳ್ಳಿ, ಅದು ಆಟೋಮೆಟಿಕ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಅಂದ್ರೆ ಇದು ಇಕ್ವಾಲೆನ್ಸ್ ರಿಲೇಷನ್. ಕೇಳ್ಬೋದು ಕ್ವಶನ್ ಅಲ್ಲಿ, ಇಕ್ವಾಲೆನ್ಸ್ ರಿಲೇಷನ್ ಇಸ್ ಡ್ಯಾಶ್ ಅಂತ ಕೇಳ್ಬೋದು. ಇಕ್ವಾಲೆನ್ಸ್ ರಿಲೇಷನ್ ಆಗ್ಬೇಕಂದ್ರೆ ಅದರಲ್ಲಿ ಯೂನಿವರ್ಸಲ್ ರಿಲೇಷನ್ ಇದ್ರೆ ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಇಲ್ಲ ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟು ಕೂಡ ಕೇಳ್ಬೋದು. ಓಕೆ, ಸೊ ಇದೇನು ಅಷ್ಟೊಂದು ಡಿಫಿಕಲ್ಟ್ ಆಗಲ್ಲ. ಬಟ್ ಇಲ್ಲಿ ಒಂದಿಷ್ಟು ಇದೆ ನೋಡಿ, ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಕೊಟ್ಟಿರೋದೇ ಒಂದೇ ಒಂದು ಎಲಿಮೆಂಟ್. ಫಸ್ಟ್ ಟರ್ಮ್ ನಾನು ಹೋಗಿದ್ರೆ ರಿಫ್ಲೆಕ್ಸಿವ್ ಆಬ್ವಿಯಸ್ಲಿ ಆಗೋದಿಲ್ಲ. ಯಾಕೆಂದ್ರೆ ಒಂದು ರಿಸಲ್ಟ್ ಇಲ್ಲ, ನಾವು 3 ಜನ ಇದ್ದೇವೆ, ಹೋಗಿ ನಿಂತರೆ ಒಂದು ಕಾಣಿಸ್ತಾ ಇಲ್ಲ ಅಂದ್ರೆ ಅದು ಮಿರರೇ ಅಲ್ಲ, ಅಂದ್ರೆ ರಿಫ್ಲೆಕ್ಸಿವ್ ಅಲ್ಲ. ಇನ್ನು ಸಿಮೆಟ್ರಿಕ್ ಬಂದ್ರೆ, ಸಿಮೆಟ್ರಿಕ್ 1,3 ಇದೆ. ಓಕೆ, ಇದನ್ನ ನಾನು ರಿವರ್ಸ್ ಮಾಡಿದ್ರೆ ನನ್ಗೇನ್ ಬೇಕು, 3,1 ಬೇಕು. ಇದು ಇದೇನಾ? ಇಲ್ಲ, ಅಂದ್ರೆ ಇದು ಸಿಮೆಟ್ರಿಕ್ನು ಇಲ್ಲ. ಇವಾಗ ಬರುತ್ತೆ ನೋಡಿ ಇಂಪಾರ್ಟೆಂಟ್, ಟ್ರಾನ್ಸಿಟಿವ್. ಇದು ಟ್ರಾನ್ಸಿಟಿವ್ ಆಗತ್ತೆ ಅಂತ ಹೇಳ್ತೀವಿ ಸರ್. ಯಾಕೆ ಸರ್? ಇಲ್ಲಿ ನಾವು ಚೆಕ್ ಮಾಡಿಲ್ಲ. ಯಾಕೆಂದ್ರೆ ನಮ್ ಟ್ರಾನ್ಸಿಟಿವ್ ಡೆಫಿನಿಷನ್ ಏನ್ ಹೇಳ್ತಾ ಇತ್ತು ಅಂದ್ರೆ, ಇಲ್ಲಿ A, B ತಗೊಂಡ್ರಿ ಅಂದ್ರೆ ನೆಕ್ಸ್ಟ್ B, C. ಇಲ್ಲಿ B ಇದ್ರೆ ಇಲ್ಲಿ B ಇಂದನೇ ಸ್ಟಾರ್ಟ್ ಮಾಡ್ಬೇಕು. ಇದನ್ನು ಈ ಎರಡು ರಿಸಲ್ಟ್ಸ್ ಗಳು ನಮಗೆ ತಗೊಳ್ಳಿಕ್ಕೆ ಬರಬೇಕು. ಇದು ಗಿವನ್ ಪಾಯಿಂಟ್ ಕೊಟ್ಟ ಹಾಗೆ.
ಆಯ್ತಾ. ಸೊ ಇದು ತಗೊಳ್ಳಿಕ್ಕೆ ನಮ್ಗೆ ಬರ್ಬೇಕಾಗತ್ತೆ, ಆಗ ಮಾತ್ರ ನಾವು ಏನ್ ಹೇಳಿಕ್ ಬರುತ್ತೆ, ನೆಕ್ಸ್ಟ್ ಚೆಕ್ ಮಾಡ್ಲಿಕ್ಕೆ ಬರುತ್ತೆ. ಇಫ್ ಗಿವನ್ ಇದು ಒಂಥರ ಯಾವ ತರ ಅಂದ್ರೆ ಇದನ್ನ ನಾವು ತಗೊಳ್ಳಿಕ್ ಬರ್ಲಿಲ್ಲ, ನೆಕ್ಸ್ಟ್ ನಾವು ಚೆಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಇರುವಾಗ ಇಲ್ಲಿ ಜಸ್ಟ್ 1,3 ಮಾತ್ರ ಇದೆ, ಓಕೆನಾ. ಸೊ 3 ಇಂದ ಸ್ಟಾರ್ಟ್ ಆಗುವಂತ ನಂಬರ್ ಇನ್ನೊಂದು ತಗೋಬೇಕು ನಾವು, ಅದು ಆಪ್ಷನೇ ಇಲ್ಲ ಇಲ್ಲಿ. ಸೊ ಇದು ತಗೊಳ್ಳಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಗ್ರಾಂಟೆಡ್ಲಿ ಇದಕ್ಕೆ ನಾವು ಹೇಳ್ಬೇಕು ಟ್ರಾನ್ಸಿಟಿವ್. ಓಕೆ. ಸೊ ಇದು ಯಾವ ತರ ಅಂತ ನೋಡಿ, ಇಲ್ಲಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಆಗ ನಿಮ್ಮ ಪೇಪರ್ ವ್ಯಾಲ್ಯೂಯೇಟ್ ಆಗುತ್ತೆ, ಆಗ ನಾವು ಚೆಕ್ ಮಾಡ್ತೀವಿ A, C ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ರೆ ಪಾಸ್, ಇಲ್ಲ ಫೇಲ್ ಆಗಿದ್ರೆ ಫೇಲ್ ಅಂತ ಡಿಸೈಡ್ ಮಾಡ್ತೀವಿ. ಇದು ಪಾಸ್ ಆಗಿದ್ರೆ ಬಿಲಾಂಗ್ಸ್ ಟು, ಇಲ್ಲ ಅಂದ್ರೆ ಫೇಲ್, ಈ ತರ ಇರುತ್ತೆ. ಬಟ್ ನಾವು ಇಲ್ಲಿ ಎಕ್ಸಾಮೇ ಕಂಡಕ್ಟ್ ಮಾಡಿಲ್ಲ. ಸೊ ನೀವು ನೋಡ್ಬೋದು ಕೊರೋನಾ ಬ್ಯಾಚ್ ಇದ್ದಲ್ಲಿ ನೀವು ಇದ್ದಾಗ ಯಾವ ಸ್ಟ್ಯಾಂಡರ್ಡ್ ಇದ್ರೆ ನೋಡಿ, ಅವಾಗ ನಿಮ್ಗೆ ಜಸ್ಟ್ ಎಕ್ಸಾಮ್ ಕಂಡಕ್ಟೇ ಮಾಡಿಲ್ಲ, ಬಟ್ ಆದ್ರೂ ಎಲ್ಲರಿಗೂ ಏನಂತ ಕೊಟ್ಟರು, ಪಾಸ್ ಅಂತ ಕೊಟ್ರು, ಯಾರಿಗೆ ಫೇಲ್ ಅಂತ ಕೊಟ್ಟಿಲ್ಲ. ಇದು ಅದೇ ತರನಾಗಿದೆ, ಇಲ್ಲಿ ಎಕ್ಸಾಮೇ ಕಂಡಕ್ಟ್ ಮಾಡಿಲ್ಲ, ಇದನ್ನ ತಗೊಳ್ಳಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಇದನ್ನ ಫೇಲ್ ಅಂತ ಹೇಳೋಕೆ ಹೋಗ್ಬಾರ್ದು. ಕೆಲವೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ಸೊಲ್ಯೂಷನ್ ಬುಕ್ ಅಲ್ಲಿ ಈ ತರ ಕೊಟ್ಟಿದ್ದಾರೆ ನಾಟ್ ಟ್ರಾನ್ಸಿಟಿವ್, ಅದು ರಾಂಗ್ ಆಗುತ್ತೆ, ಇದು ಟ್ರಾನ್ಸಿಟಿವ್ ಆಗುತ್ತೆ. ಯಾಕಂದ್ರೆ ಇದನ್ನ ನಾವು ಇನ್ನೊಂದು ಪೇರ್ ತಗೊಳ್ಳಿಕ್ಕೆ ಬರಲ್ಲ, ಅನೇಬಲ್ ಟು ಟೇಕ್ ಒನ್ ಮೋರ್ ಪೇರ್, ದಟ್ಸ್ ವೈ ಕನ್ಸಿಡರ್ ಆಸ್ ಅ ಟ್ರಾನ್ಸಿಟಿವ್ ಅಂತ ಹೇಳ್ಬೇಕು. ಈ ತರ ಒಂದಿಷ್ಟು ಎಕ್ಸರ್ಸೈಸ್ ಅಲ್ಲಿ ಒಂದು ಎಕ್ಸಾಂಪಲ್ ಇದೆ, ಒಂದೆರಡು ಎಕ್ಸಾಂಪಲ್ ಇದೆ. ಆ ಎಕ್ಸಾಂಪಲ್ ಬಂದಾಗ ಮತ್ತೆ ನಾನು ಇದನ್ನ ರಿಪೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೂಡೆಂಟ್ಸ್. ಓಕೆ. ಇನ್ನು ಲಾಸ್ಟ್ ಇದೊಂದು ಇಂಟ್ರೆಸ್ಟಿಂಗ್ ಇದೆ ನೋಡಿ, ಇದು MCQ ಅಲ್ಲಿ ಕೇಳ್ಬಹುದು ಅಥವಾ ನಿಮ್ಮ KCET ಎಕ್ಸಾಮ್ ಅಲ್ಲಿ ಕೂಡ ಕೇಳ್ಬಹುದು. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಎಂಟಿ ಸೆಟ್ಗೆ ನಾವು ಏನಂತ ಕರಿತೀವಿ, ರಿಫ್ಲಾಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಸ್ಯಾಟಿಸ್ಫೈ ಆಗತ್ತಾ, ಆಗಲ್ವಾ? ಫಸ್ಟ್ ರಿಫ್ಲಾಕ್ಸಿವ್, ಸೊ ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಆಗೋದೇ ಇಲ್ಲ, ಯಾಕಂದ್ರೆ ಅದರಲ್ಲಿ ನಮ್ದು 1 1 2 2 3 3 ಯಾವುದೂ ಇಲ್ಲ. ಸಿಮೆಟ್ರಿಕ್ಗೆ ಬಂದ್ರೆ ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗುತ್ತೆ, ಟ್ರಾನ್ಸಿಟಿವ್ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಯಾಕೆಂದ್ರೆ ಸಿಮೆಟ್ರಿಕ್ ಕಂಡೀಷನ್ ಏನು, ಫಸ್ಟ್ ಒಂದು ನೀವು ತಗೊಳ್ಳಿ A, B ಅಂತ ಹೇಳಿದೆ, ಗಿವನ್ ಪಾಯಿಂಟ್ ಇದಾದ್ರೂ ಬೇಕಲ್ವಾ. ಇದನ್ನ ಕೊಟ್ಟಾಗ ನಮ್ಗೆ ಇದನ್ನ ನಾವು ರಿವರ್ಸ್ ಮಾಡಿ ಚೆಕ್ ಮಾಡ್ಕೊಂತೀವಿ, B, A ಇದೇನಾ ಇಲ್ವಾ ಅಂತ, ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಫಸ್ಟ್ ನಾವು ಇದನ್ನ ತಗೊಳ್ಳಿಕ್ಕೆ ಬರ್ತಾ ಇಲ್ಲ, ಯಾವುದೇ ಒಂದು ಪೇರ್ ತಗೊಂಡ್ ಮೇಲೆ ರಿವರ್ಸ್ ಮಾಡ್ಬೇಕು. ಪೇರೇ ತಗೊಳಕಿಲ್ಲ ಅಂದ್ರೆ ಎಕ್ಸಾಮೇ ಕೊಟ್ಟಿಲ್ಲ ಅವ್ರು ನಮಗೆ, ಗಿವನ್ ಪಾಯಿಂಟೇ ಕ್ಲಿಯರ್ ಇಲ್ಲ ಅಂದ್ರೆ ಆಗ ನಮಗೆ ಆನ್ಸರ್ ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಲ್ಲ. ಆಗ ನಾವು ಗ್ರಾಂಟೆಡ್ಲಿ ಏನ್ ತಗೋಬೇಕು, ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಓಕೆ. ಟ್ರಾನ್ಸಿಟಿವ್ ಅಗೇನ್ ಇವಾಗಲೇ ಹೇಳಿದೆ ನಾವು, ಒಂದು ಪೇರ್ ಮಿಸ್ಸಿಂಗ್ ಆದ್ರೇನೆ ಬರಲ್ಲ, ಇಲ್ಲಿ 2 ಪೇರ್ ಮಿಸ್ಸಿಂಗ್ ಇದೆ ಅಂದ್ರೆ ಇದು ಕೂಡ ಗ್ರಾಂಟೆಡ್ಲಿ. ಸೊ ಇದು ಒಂದು ರಿಮಾರ್ಕ್ ಇದೆ ಸ್ಟೂಡೆಂಟ್ಸ್, ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಅದಾದ್ಮೇಲೆ ಅರ್ಥ ಆಗುತ್ತೆ. ಓಕೆ. ಸೊ ಇವೆರಡು ಇಂಪಾರ್ಟೆಂಟ್ ರಿಸಲ್ಟ್ಸ್ ಇದೆ. ಸೊ ಐ ಥಿಂಕ್ ಇಲ್ಲಿವರೆಗೂ ಹೇಳೋದು ನಿಮ್ಗೆ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ. ಇದನ್ನ ಸ್ವಲ್ಪ ಇನ್ನೊಂದಿಷ್ಟು ಎಕ್ಸಾಂಪಲ್ ತಗೊಂಡು ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್. ಓಕೆ. ಇದರಲ್ಲಿ ನಾವು ಆಲ್ರೆಡಿ ಹೇಳಿದ್ದೆ, ರಿಫ್ಲಾಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಾವು ಏನಂತ ಕರಿತೀವಿ, ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಓಕೆ. ಆಲ್ರೆಡಿ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ದೆ. ಓಕೆ ಫ್ರೆಂಡ್ಸ್, ಈ ತರ ಎಕ್ಸಾಂಪಲ್ 3 ಮಾರ್ಕ್ಸ್ಗೆ ಬರುತ್ತೆ, ಬರೆಯೋದು ಬಹಳ ಇಂಪಾರ್ಟೆಂಟ್. ಇದರಲ್ಲಿ ಏನು ಕ್ವಶನ್ ಅಲ್ಲಿ ಬಹಳ ಡಿಫಿಕಲ್ಟ್ ಕ್ಯಾಲ್ಕುಲೇಷನ್ ಆತರ ಏನು ಇರೋದಿಲ್ಲ, ಬಹಳ ಸಿಂಪಲ್ ಇರುತ್ತೆ. ಫಸ್ಟ್ 3 ಮಾರ್ಕ್ಸ್ ಕ್ವಶನ್ ಈ ತರನೇ ಬರುವಂತದ್ದು. ಓಕೆ. ಏನಿದೆ ಕ್ವಶನ್ ಅಲ್ಲಿ, ಲೆಟ್ L be the set of all the lines in XY plane. ಒಂದು ಪ್ಲೇನ್ ಅಲ್ಲಿ ಬಹಳಷ್ಟು ಲೈನ್ಸ್ ಗಳಿದಾವೆ ಅಂತ ಹೇಳ್ತಾರೆ. ಅಗೇನ್ ರಿಲೇಷನ್ ಯಾವ ತರ ಡಿಫೈನ್ ಆಗಿದೆ ನೋಡಿ, L1, L2, L1 is a parallel to L2 ಅಂತ ಹೇಳ್ತಾರೆ. ಅಂದ್ರೆ ಕಂಡೀಷನ್ ಇದೆ, ಇಲ್ಲಿ L1 ಲೈನ್ ಇದ್ರೆ ಇದಕ್ಕೆ ಪ್ಯಾರಲ್ ಇರುವಂತ ಲೈನ್ L2, ಈ ತರ ಇರುವಂತ ರಿಲೇಷನ್ ನೀವು ಕಲೆಕ್ಟ್ ಮಾಡಿ ಬರೀರಿ. ಅಗೇನ್ ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಇಕ್ವಾಲೆನ್ಸ್ ಇದೆ, ಇಕ್ವಾಲೆನ್ಸ್ ಅಂದ್ರೆ ರಿಫ್ಲಾಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ ಪ್ರೂವ್ ಮಾಡಬೇಕು. ಓಕೆ. ಫಸ್ಟ್ ಒನ್ ಅಂತ ಇಲ್ಲಿ ತಗೊಂತಾ ಇರೋದು ರಿಫ್ಲಾಕ್ಸಿವ್. ಸೊ ಯಾವ ತರ ಬರೀಬೇಕು ಅದನ್ನ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ರಿಫ್ಲಾಕ್ಸಿವ್ ಅಲ್ಲಿ ಫಸ್ಟ್ ಗೆ ನಾನು ಇಲ್ಲಿ ಜನರಲ್ ಆಗಿನೇ ಸಾಲ್ವ್ ಮಾಡಿ L1, L1 ತಗೊಂತೀನಿ. ಯಾಕೆಂದ್ರೆ ಇದು ನಮ್ದು ಮಿರರ್ ಇರುತ್ತೆ. L1 ಲೈನ್ ಹೋಗಿ ನಾನು ಕನ್ನಡಿ ಮುಂದೆ ನಿಂತ್ರೆ ಕನ್ನಡಿಯಲ್ಲಿ L1 ಲೈನೇ ಕಾಣಿಸೋದಲ್ವಾ. ಸೊ ಹಾಗಾಗಿ ಎರಡು ಸೇಮ್ ತಗೋಬೇಕು. ಬಾ ಸ್ಟೂಡೆಂಟ್ಸ್ ಇದು ಕನ್ಫ್ಯೂಷನ್ ಇರುತ್ತೆ. ಸೊ ಇಲ್ಲಿ ಏನ್ ತಗೋಬೇಕು ಅಂತ ಹೇಳಿ, L1, L1 ಬಿಲಾಂಗ್ಸ್ ಟು R. L1 ಯಾಕೆ ತಗೋಬೇಕಂದ್ರೆ ರಿಫ್ಲಾಕ್ಷನ್ ಅಂದ್ರೆ ಮಿರರ್ ರಿಸಲ್ಟ್. ನಾವು ಹೋಗಿ ಕನ್ನಡಿ ಮುಂದೆ ನಿಂತ್ರೆ ನಾವೇ ಕಾಣ್ಬೇಕಲ್ಲ, ಹಾಗೆ L1 ನ ಕನ್ನಡಿ ಮುಂದೆ ನಿಲ್ಸಿ L1 ಲೈನೇ ಕಾಣಿಸುತ್ತೆ. ಇದು ಬಿಲಾಂಗ್ಸ್ ಟು ಆರ್ ಆಗುತ್ತಾ? ಎಸ್. L1 ಈಸ್ ಅ ಪ್ಯಾರಲಲ್ ಟು L1 ಆಗುತ್ತೆ ಸ್ಟೂಡೆಂಟ್ಸ್. ಯಾಕಂದ್ರೆ ಇವಾಗ ಒಂದು ಯಾವುದೇ ಒಂದು ಲೈನ್ ಈ ತರ ತಗೊಂಡ್ರಿ ಅಂತ ಅನ್ಕೊಳ್ಳಿ, ಇದು L1 ಲೈನ್ ಇದೆ, ಇನ್ನೊಂದು L1 ಲೈನ್ ತಗೊಂಡ್ರೆ ಆಬ್ವಿಯಸ್ಲಿ ಪ್ಯಾರಲಲ್ ಆಗಿ ಆಗುತ್ತಲ್ವಾ. ಎಸ್. ಸೊ ಹಾಗಾಗಿ ಇದು ರಿಫ್ಲಾಕ್ಸಿವ್ ಆಗುತ್ತೆ, ರಿಫ್ಲಾಕ್ಸಿವ್ ಅಂತ ಬರೀಬೇಕು. ನೆಕ್ಸ್ಟ್ ಸಿಮೆಟ್ರಿಕ್ ಬಂದ್ರೆ, ಸಿಮೆಟ್ರಿಕ್ ಕಂಡೀಷನ್ ಏನ್ ಹೇಳುತ್ತೆ, ಯಾವುದೇ ಒಂದು ಆರ್ಡರ್ ಪೇರ್ನ ತಗೊಂಡ್ವಿ ಅಂತ ಅನ್ಕೊಳ್ಳಿ. ಇವಾಗ L1, L2 ಅಂತ ತಗೊಂಡ್ವಿ, ಇದು ಬಿಲಾಂಗ್ಸ್ ಟು ಆರ್ ಇದೆ. ಯಾಕಂದ್ರೆ L1 ಈಸ್ ಪ್ಯಾರಲಲ್ ಟು L2 ಅಂತ ತಗೊಂಡ್ವಿ. L1 ಈಸ್ ಪ್ಯಾರಲಲ್ ಟು L2 ಕ್ವಶನ್ ಪ್ರಕಾರನೇ ಹೋಗ್ತಾ ಇದೀನಿ, ಡೆಫಿನಿಷನ್ ಅಲ್ಲಿ ಅವರೇ ಕೊಟ್ಟಿರುವಂತದ್ದು. L1 L2 ಗೆ ಪ್ಯಾರಲಲ್ ಇದೆ ಅಂದ್ರೆ ನೋಡಿ, ಇವಾಗ ಎಕ್ಸಾಂಪಲ್ ತಗೋತೀನಿ. ಈ L1 ಲೈನ್ ಇಲ್ಲಿದೆ, ಇಲ್ಲಿ L2 ಇದೆ, ಎರಡು ಪ್ಯಾರಲಲ್ ಇದೆಯಾ. ಸೊ ಎರಡು ನಾನು ರಿವರ್ಸ್ ಮಾಡಿದೆ ಅಂತ ಅನ್ಕೊಳ್ಳಿ, L2, L1 ಅಂತ ಮಾಡ್ತೀನಿ. ಓಕೆ. ಆವಾಗ ಕೂಡ ಇದು ಪ್ಯಾರಲಲ್ಲೇ ಆಗಿರುತ್ತೆ ಅಲ್ವಾ ಸ್ಟೂಡೆಂಟ್ಸ್. ಎಸ್. ರಿವರ್ಸ್ ಮಾಡಿದ್ರೆ ಇದೇನ್ ಚೇಂಜ್ ಆಗಲ್ಲ, ಇದು ಫಸ್ಟ್ L2 ತಗೊಂಡು ಆಮೇಲೆ L1 ತಗೊಂಡ್ರು ಅವೆರಡು ಪ್ಯಾರಲಲ್ಲೇ ಆಗಿರುತ್ತೆ. ಸೊ ಹಾಗಾಗಿ ಆರ್ ಈಸ್ ಏನಾಗಿದೆ ಇಲ್ಲಿ ಸಿಮೆಟ್ರಿಕ್ ಆಗಿದೆ. ಈ ತರ ಬರೀಬೇಕಾ ಪ್ರಾಪರ್ ಆಗಿ.
ಓಕೆ, ಸೊ ನೀವು ಇಲ್ಲಿ ಏನಾದರೂ ಪ್ರಾಪರ್ ಆಗಿ ಕನ್ಕ್ಲೂಷನ್ ಬರೀಲಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಇನ್ನು ಲಾಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ರಿಸಲ್ಟ್ ಉಳಿದಿರೋದು ಯಾವುದಪ್ಪ ಅಂತಂದ್ರೆ ಟ್ರಾನ್ಸಿಟಿವ್ ಸ್ಟೂಡೆಂಟ್ಸ್. ಟ್ರಾನ್ಸಿಟಿವ್ನ ಯಾವ ತರ ಸಾಲ್ವ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ ನೋಡಿ. ಟ್ರಾನ್ಸಿಟಿವ್, ಸೊ ಟ್ರಾನ್ಸಿಟಿವ್ ಅಂದ್ರೆ ಫಸ್ಟ್ ನೀವೇನ್ ತಗೊಂತೀರಾ, L1, L2 ಈಸ್ ಬಿಲಾಂಗ್ಸ್ ಟು R ಇದೆ. ಎಸ್, ಯಾಕೆಂದ್ರೆ L1 ಅನ್ನೋದು L2 ಗೆ ಪ್ಯಾರಲ್ ಆಗಿದೆ. ನೆಕ್ಸ್ಟ್ ಟ್ರಾನ್ಸಿಟಿವ್ ಕಂಡೀಷನ್ ಇಲ್ಲಿ L2 ಲೈನ್ ತಗೊಂಡ್ರೆ ಇಲ್ಲಿನೂ L2 ನೇ ತಗೋಬೇಕಾ. L2, L3 ಈಸ್ ಬಿಲಾಂಗ್ಸ್ ಟು R. ಯಾಕೆ ಅಂದ್ರೆ L2 ಅನ್ನೋದು L3 ಗೆ ಪ್ಯಾರಲ್ ಆಗಿದೆ ಅಂತ. ಇವಾಗ ನಾನು ಇನ್ನೊಂದು ಲೈನ್ ತಗೊಂಡೆ, ಇದು L3 ಲೈನ್ ಇದೆ, ಇದು ಇದಕ್ಕೆ ಪ್ಯಾರಲ್ ಇದೆ. ಅಗೇನ್ L2 ಅನ್ನೋದು L3 ಗೆ ಪ್ಯಾರಲ್ ಇದೆ. ಇನ್ನು ಲಾಸ್ಟ್ ಅಲ್ಲಿ ನಾನು ಚೆಕ್ ಮಾಡಬೇಕು ಫಸ್ಟ್ ಮತ್ತೆ ಲಾಸ್ಟ್, L1 and L3 ಈಸ್ ಆಲ್ಸೋ ಬಿಲಾಂಗ್ಸ್ ಟು R. ಯಾಕೆಂದ್ರೆ L1 ಕೂಡ L3 ಗೆ ಪ್ಯಾರಲಲ್ಲೇ ಆಗುತ್ತೆ. ಇವಾಗ ನೋಡಿ ಫಸ್ಟ್ ಇಂದ ಲಾಸ್ಟ್ ಗೆ ಚೆಕ್ ಮಾಡ್ತಾ ಹೋದ್ರೆ ಇವೆರಡು ರಿಸಲ್ಟ್ಸ್ ಪ್ಯಾರಲಲ್ಲೇ ಇದಾವಲ್ವಾ. ಎಸ್, ಸೊ ಅಂದ್ರೆ ಬೇಕಾದ್ ನೀವು 3 ಎಕ್ಸಾಂಪಲ್ ನ ತಗೊಳ್ಳಿ ಲೈನ್ ನ, ಅದು ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಮಾಡುತ್ತೆ ಟ್ರಾನ್ಸಿಟಿವ್. ಸೊ R ಈಸ್ ಟ್ರಾನ್ಸಿಟಿವ್ ಅಂತ ಬರೀರಿ. ಈ 3 ರಿಸಲ್ಟ್ ಸ್ಯಾಟಿಸ್ಫೈ ಆಗ್ತಾ ಇದ್ರೆ ಇದೇನಾಗುತ್ತೆ, ಇಕ್ವಿವಾಲೆನ್ಸ್ ರಿಲೇಷನ್ ಆಗುತ್ತೆ. ಇಕ್ವಿವಾಲೆನ್ಸ್ ರಿಲೇಷನ್ ಬಹಳ ಸಿಂಪಲ್ ಇರುತ್ತೆ. ಇದೇ ತರನಾಗಿ ಆನ್ಸರ್ಸ್ ನ ಸಾಲ್ವ್ ಮಾಡ್ತಾ ಹೋಗಿ. ಇದು ನೆಕ್ಸ್ಟ್ ಎಕ್ಸಾಂಪಲ್. ಸೊ ಈ ಒಂದು ಎಕ್ಸಾಂಪಲ್ ನೋಡಿದ್ರೆ ನಮಗೆ ಇನ್ನಷ್ಟು ಕ್ಲಿಯಾರಿಟಿ ಬರುತ್ತೆ. ರಿಫ್ಲೆಕ್ಸಿವ್ ಅಂದ್ರೆ ಇನ್ನೂ, ಸಿಮೆಟ್ರಿಕ್ ಅಂದ್ರೆ ಇನ್ನೂ, ಮತ್ತೆ ಟ್ರಾನ್ಸಿಟಿವ್ ಬಗ್ಗೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಲೆಟ್ L ಬಿ ದ ಸೆಟ್ ಆಫ್ ಆಲ್ ದ ಲೈನ್ಸ್ ಇನ್ ಅ ಪ್ಲೇನ್. ಈಗ ಇಲ್ಲೊಂದು ಪ್ಲೇನ್ ಇದೆ, ಈ ಪ್ಲೇನ್ ಅಲ್ಲಿ ಸಾಕಷ್ಟು ಲೈನ್ಸ್ ಗಳಿದಾವೆ. ಓಕೆ, ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಇರುತ್ತೆ. ಅದಾದ್ಮೇಲೆ ಏನ್ ಹೇಳ್ತಾ ಇದ್ದಾರೆ, ರಿಲೇಷನ್ ಯಾವ ತರ ಡಿಫೈನ್ ಆಗಿದೆ ಅಂದ್ರೆ L1, L2, L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ಅಂದ್ರೆ ನೀವು ತಗೋಬೇಕಾಗಿರುವಂತ ಕಂಡೀಷನ್ ಯಾವ ತರ ಅಂದ್ರೆ L1 ಲೈನು ಪರ್ಪೆಂಡಿಕ್ಯುಲರ್ ಟು L2. ಯಾವ್ದೋ 2 ಲೈನ್ ತಗೊಂಡ್ರೆ ಅದರ ರಿಲೇಷನ್ ಯಾವ ತರ ಇರಬೇಕು, ಪರ್ಪೆಂಡಿಕ್ಯುಲರ್ ಇರಬೇಕು, 90 ಡಿಗ್ರಿ ಆ ತರ ಇರುವಂತ ರಿಲೇಷನ್ ಎಕ್ಸಾಂಪಲ್ ಅಲ್ಲಿ ಬರೀರಿ ಅಂತ ಇದೆ. ಸೊ ಇದನ್ನ ನಾವು ಜನರಲ್ ಆಗಿ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ರಿಫ್ಲೆಕ್ಸಿವ್. ಸೊ ರಿಫ್ಲೆಕ್ಸಿವ್ ಕಂಡೀಷನ್ ಅಂದ್ರೆ ಏನೇನಾಗುತ್ತೆ ನೋಡಿ. ರಿಫ್ಲೆಕ್ಷನ್ ಅಂತಂದ್ರೆ ನಾನು ಸಪೋಸ್ ಇಲ್ಲಿ L1 ಲೈನ್ ತಗೊಂಡು ಆ ಮಿರರ್ ಮುಂದೆ ಇಟ್ಟರೆ ಅದು L1 ಲೈನೇ ಕಾಣ್ಬೇಕಲ್ವಾ. ಸೊ ಆದ್ರೆ ಇಲ್ಲಿ L1 ತಗೊಂಡ್ರೆ ಇಲ್ಲಿನೂ L1 ತಗೋಬೇಕು. ಕೆಲವು ಸ್ಟೂಡೆಂಟ್ಸ್ಗೆ ಇದು ಕನ್ಫ್ಯೂಷನ್ ಆಗುತ್ತೆ. ಸೊ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಏನಾಗುತ್ತೆ ಅಂದ್ರೆ L1 ತಗೊಂಡು ಇಲ್ಲಿನೂ L1 ತಗೋಬೇಕು. ಯಾಕಂದ್ರೆ ಇದು ರಿಫ್ಲೆಕ್ಷನ್, ಕರೆಕ್ಟಾ, ಮಿರರ್ ರಿಸಲ್ಟ್ ಅಂತ ಹೇಳ್ತೀವಿ ನೋಡಿ. ಸೊ ಆ ತರ ಇಲ್ಲಿ ಯಾವ ಲೈನ್ ತಗೊಂತೀವಿ ಅದೇ ಲೈನೇ ಕಾಣಿಸ್ಬೇಕು. ಈ ಒಂದು ಕಂಡೀಷನ್ ನಮ್ಮ ಮೇನ್ ರಿಲೇಷನ್ ಕಂಡೀಷನ್ಗೆ ಸ್ಯಾಟಿಸ್ಫೈ ಮಾಡುತ್ತಾ ಅಂದ್ರೆ L1 ಲೈನ್ ಜೊತೆ ಪರ್ಪೆಂಡಿಕ್ಯುಲರ್ ಆಗೋ ಸಾಧ್ಯತೆ ಇದೆನಾ, ಇಲ್ಲ ಸ್ಟೂಡೆಂಟ್ಸ್. ಈ L1 ಲೈನ್ ಪರ್ಪೆಂಡಿಕ್ಯುಲರ್ ಟು L1 ಆಗಕ್ಕೆ ಸಾಧ್ಯ ಇದೆನಾ, ಇಲ್ಲ. ಯಾಕೆಂದ್ರೆ ಈ L1 ಲೈನು ಅದ್ರ ಜೊತೆನೆ ಪರ್ಪೆಂಡಿಕ್ಯುಲರ್ ಆಗಲ್ಲ, ಅದು ಪ್ಯಾರಲಲ್ ಆಗ್ಬೋದು. ಇದೊಂದ್ಸತಿ ನಾನು ಇಲ್ಲಿ L1 ಲೈನೇ ಬರುತ್ತೆ ಅಂತಂದ್ರೆ ಈ 2 ಲೈನ್ ಪ್ಯಾರಲಲ್ ಆಗತ್ತೆ ಹೊರತು ಪರ್ಪೆಂಡಿಕ್ಯುಲರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇದನ್ನ ನಾವೇನ್ ಬರೀಬೇಕು, ನಾಟ್ ಪರ್ಪೆಂಡಿಕ್ಯುಲರ್. ಅಗೇನ್ ಇಲ್ಲಿನೂ ನಾಟ್. ಇದು ಬಹಳ ಇಂಪಾರ್ಟೆಂಟ್. ಬಹಳ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಕನ್ಕ್ಲೂಷನ್ ಅಲ್ಲಿ ನಾಟ್ ರಿಫ್ಲೆಕ್ಸ್ ಅಂತ ಬರೀತೀರಾ, ಬಟ್ ಇಲ್ಲಿ ಬರೀಬೇಕಾದ್ರೆ ಬಿಲಾಂಗ್ಸ್ ಟು ಸಿಂಬಲ್, ನಾಟ್ ಬಿಲಾಂಗ್ಸ್ ಟು ಸಿಂಬಲ್ ಬರೆಯೋದಿಲ್ಲ. ಸೊ ಹಾಗಾಗಿ ರಾಂಗ್ ಆಗುತ್ತೆ. ಇಲ್ಲಿ ನಾವು ಕ್ಲಿಯರ್ಲಿ ಮೆನ್ಷನ್ ಮಾಡಬೇಕು, R ಈಸ್ ನಾಟ್ ರಿಫ್ಲೆಕ್ಸಿವ್. ಈ ತರ ಪೂರ ಬರೆಯೋದ್ರಿಂದ ಮಾತ್ರ ಮಾರ್ಕ್ಸ್ ಸಿಗುತ್ತೆ ಹೊರತು ಸುಮ್ಮನೆ ಶಾರ್ಟ್ ಅಲ್ಲಿ ಬರ್ದ್ರಿ ಅಥವಾ ಇದನ್ನ ಬರೀಲಿಲ್ಲ, ಕಂಡೀಷನ್ ಬರೀಲಿಲ್ಲ, ಬಿಲಾಂಗ್ಸ್ ಟು ಸಿಂಬಲ್ ಬರೀಲಿಲ್ಲ ಅಂದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಓಕೆ, ಸೊ ಇದು ಫಸ್ಟ್ ಕಂಡೀಷನ್ ಆಯ್ತು ರಿಫ್ಲೆಕ್ಸಿವ್. ಇನ್ನು ಸೆಕೆಂಡ್ ಒನ್ ಏನಿದೆಯಪ್ಪ ಅಂದ್ರೆ ಸಿಮೆಟ್ರಿಕ್. ಸಿಮೆಟ್ರಿಕ್ ಕಂಡೀಷನ್ ಏನು ಹೇಳುತ್ತೆ ನೋಡಿ ಫ್ರೆಂಡ್ಸ್. ಸಿಮೆಟ್ರಿಕ್ ಹೇಳುತ್ತೆ ಒಂದು ಫಸ್ಟ್ ಪೇರ್ ತಗೋಬೇಕದು ಸ್ಯಾಟಿಸ್ಫೈ ಇರುವಂಥದ್ದು L1, L2 ಇದನ್ನ ನಾನು ತಗೊಂಡೆ. ಈ ಪೇರು ಬಿಲಾಂಗ್ಸ್ ಟು R ಇದೆ. ಯಾಕೆ ಅಂತಂದ್ರೆ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ಸೊ ನೀವು ಇಲ್ಲಿ ನೋಡ್ಬೋದು ಡಯಾಗ್ರಾಮ್ ಅಲ್ಲಿ ಈ L1 L2 ಗೆ ಪರ್ಪೆಂಡಿಕ್ಯುಲರ್ ಇದೆ, ಇಲ್ಲಿ 90 ಡಿಗ್ರಿ ಇದೆ. ಓಕೆ, ಸೊ ಇದನ್ನ ನಾನು ರಿವರ್ಸ್ ಮಾಡಬೇಕು ಸಿಮೆಟ್ರಿಕ್ ಕಂಡೀಷನ್ ಪ್ರಕಾರ. ಸಿಮೆಟ್ರಿಕ್ ಕಂಡೀಷನ್ ಪ್ರಕಾರ ಏನಾಗುತ್ತೆ, ಇದು L2, L1 ಇದು ಕೂಡ ಬಿಲಾಂಗ್ಸ್ ಟು R ಆಗುತ್ತಾ ಅಂತಂದ್ರೆ L2 L1 ಗೆ ಪರ್ಪೆಂಡಿಕ್ಯುಲರ್ ಆಗುತ್ತಾ. ರಿವರ್ಸ್ ಮಾಡಿದಾಗೂ ಪರ್ಪೆಂಡಿಕ್ಯುಲರ್ ಆಬ್ವಿಯಸ್ಲಿ ಆಕೆ ಆಗುತ್ತೆ. ನೀವು ಇವಾಗ ಇದನ್ನ ಫಸ್ಟ್ ತಗೊಂಡು ಆಮೇಲೆ ಇದು ತಗೊಂಡ್ರು ಕೂಡ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಇದು ಯಾವ್ದು ಬೇಕಾದ ಲೈನ್ ನೀವು ಫಸ್ಟ್ ತಗೋಬಹುದು. ಸೊ ಆಬ್ವಿಯಸ್ಲಿ ಇದು ಪರ್ಪೆಂಡಿಕ್ಯುಲರ್ ಇದ್ದೇ ಇರುತ್ತೆ. ಸೊ ಯಾವ್ದು ಬೇಕಾದ 2 ಲೈನ್ ತಗೊಳ್ಳಿ, ಸೊ ಅದು 100% ಸ್ಯಾಟಿಸ್ಫೈ ಮಾಡುತ್ತೆ. ಅಂದ್ರೆ ಈ ಕಂಡೀಷನ್ ಏನಾಯ್ತು ಫ್ರೆಂಡ್ಸ್, ಇದು ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. R ಈಸ್ ಸಿಮೆಟ್ರಿಕ್ ಅಂತ ಬರೀಬೇಕು. R ಈಸ್ ಸಿಮೆಟ್ರಿಕ್ ಅಂತ, ಕರೆಕ್ಟಾ. ಇನ್ನು ಮೇನ್ ಇಂಪಾರ್ಟೆಂಟ್ ಉಳಿದಿರುವಂಥದ್ದು ಯಾವ್ದಪ್ಪ ಅಂದ್ರೆ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಅಂತಂದ್ರೆ ಏನು ತಗೋಬೇಕು, 3 ಕಂಡೀಷನ್ಸ್ ತಗೋಬೇಕು ಇಲ್ಲಿ. ಸೊ ಫಸ್ಟ್ ಒನ್ ಟ್ರಾನ್ಸಿಟಿವ್ ಅಂದ್ರೆ ಇಲ್ಲಿ ಫಸ್ಟ್ 2 ಕಂಡೀಷನ್ ಗಿವನ್ ಇರಬೇಕಾಗತ್ತೆ ಫ್ರೆಂಡ್ಸ್. ಯಾವ ತರ, ಇವಾಗ ನೋಡಿ ನಾನು ಬರಿತಾ ಇದ್ದೀನಿ. ಇಲ್ಲಿ L1, L2 ತಗೊಂಡ್ವಿ, ಬಿಲಾಂಗ್ಸ್ ಟು R, ಕರೆಕ್ಟಾ. ಸೊ L1, L2 ಬಿಲಾಂಗ್ಸ್ ಟು R ಅಂದ್ರೆ ಅಗೇನ್ ಕಂಡೀಷನ್ ಪ್ರಕಾರ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಇದೆನಾ, ಎಸ್ ಕರೆಕ್ಟ್ ಇದೆ. ಸೊ L1 ಈಸ್
ಪರ್ಪೆಂಡಿಕ್ಯುಲರ್ ಟು L2 ಇದೆ. ಸೊ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ L2, L3 ಅಂತ ತಗೋತೀನಿ. ಓಕೆ, ಸೊ ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ L2 ನೀವು ಬೇರೆ ಡಯಾಗ್ರಾಮ್ ಕೂಡ ಡ್ರಾ ಮಾಡಿ ಕೂಡ ಚೆಕ್ ಮಾಡ್ಕೋಬಹುದು, ಬಟ್ ಕಂಡೀಷನ್ ಇದೇ ತರ ಆಗಿರಬೇಕು. L1, L2 ಪರ್ಪೆಂಡಿಕ್ಯುಲರ್ ಇತ್ತು, ಆಮೇಲೆ L2 ಅಂಡ್ L3 ಇಲ್ಲಿ ಕೂಡ ಪರ್ಪೆಂಡಿಕ್ಯುಲರ್ ಇದೆನಾ ಎರಡು ಲೈನ್ ನಲ್ಲಿ. ಸೊ ಎಸ್, ಇದು ಕೂಡ ಕರೆಕ್ಟ್ ಇದೆ. ಸೊ ಅಕಾರ್ಡಿಂಗ್ ಟು ಟ್ರಾನ್ಸಿಟಿವ್ ಕಂಡೀಷನ್ ಏನ್ ಹೇಳುತ್ತೆ, ಫಸ್ಟ್ ಮತ್ತೆ ಲಾಸ್ಟ್. ಓಕೆ, L1, L3 ಇದು ಬಿಲಾಂಗ್ಸ್ ಟು R ಆಗುತ್ತಾ? ಎಸ್, ಚೆಕ್ ಮಾಡಬೇಕಾಗಿರೋದು L1 ಅನ್ನೋದು L3 ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆನಾ? ಇದು ಆಗಿದ್ರೆ ಮಾತ್ರ ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ನೋಡಿ, L1 ಲೈನು ಇಲ್ಲಿದೆ, L2 ಲೈನ್ ಇಲ್ಲಿದೆ, ಇವೆರಡು ಪರ್ಪೆಂಡಿಕ್ಯುಲರ್ ಆಗಲ್ಲ, ಪ್ಯಾರಲಲ್ ಆಗುತ್ತೆ ಅಂತಂದ್ರೆ ಇದೇನಾಗಿದೆ, ನಾಟ್ ಬಿಲಾಂಗ್ಸ್ ಟು R ಆಗಿದೆ. ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಬೇಕು, L1 ಈಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು L3. ಇಲ್ಲ ವರ್ಡ್ಸ್ ಅಲ್ಲಿ ಬರೆದ್ರು ಕೂಡ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ನಾಟ್ ಬಿಲಾಂಗ್ಸ್ ಟು R ಆಗಿರೋ ರೀಸನ್ ಇಂದ R ಅನ್ನೋದೇನಾಗಿದೆ, R ಈಸ್ ನಾಟ್ ಅ ಟ್ರಾನ್ಸಿಟಿವ್. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ಗಳು ಬರುವಂಥದ್ದಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ ನೋಡಬೇಕಾಗಿರುವಂಥ ರಿಸಲ್ಟ್ಸ್ಗಳು ಯಾವ್ಯಾವುದಪ್ಪ ಅಂತಂದರೆ, ಫಸ್ಟ್ನೇದ್ದು ನಾವು ಇಲ್ಲಿ ನಾಟ್ ಸಿಂಬಲ್ ಪ್ರಾಪರ್ ಆಗಿ ಬರೆದಿರಬೇಕಾಗಿರುತ್ತೆ. ಓಕೆ, ಅದರ ಮುಂದೆ ಈ ಕಂಡೀಷನ್ ಪ್ರಾಪರ್ ಆಗಿರಬೇಕು. ಸೊ ಸಿಮೆಟ್ರಿಕ್ ಇದು ಅಗೇನ್ ನಾರ್ಮಲಿ ಇದೇ ತರನಾಗಿ ಬರೆದ್ರು ಓಕೆ ಇರುತ್ತೆ. ಸೊ ಟ್ರಾನ್ಸಿಟಿವ್ದು ಕ್ಲಿಯರ್ ಆಗಿರಬೇಕು. ಇಲ್ಲಿ ಕೆಲವೊಂದು ಸತಿ ಇಲ್ಲಿ ನಾಟ್ ಬಿಲಾಂಗ್ಸ್ ಟು ಬರೀತಾರೆ, ಅದು ರಾಂಗ್ ಆಗುತ್ತೆ. ಸೊ ಟ್ರಾನ್ಸಿಟಿವ್ ಪ್ರಕಾರ ಪ್ರಾಪರ್ ಆಗಿ ಬರೋದು. ಸೊ ಡಯಾಗ್ರಾಮ್ ಹಾಕಿ ಬರೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಕ್ಲಿಯರಿಟಿ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಈ ಒಂದು ಎಕ್ಸಾಂಪಲ್ ಬಹಳಷ್ಟು ಸತಿ ಬಂದಿದೆ. ಏನಿದೆ ಕಂಡೀಷನ್, ಶೋ ದ್ಯಾಟ್ ದ ರಿಲೇಷನ್ ಆರ್ ಅನ್ನೋದು ಇಲ್ಲಿ ಈ ರಿಲೇಷನ್ ಏನಾಗಿದೆ, ಇಕ್ವಿವೆಲೆನ್ಸ್ ರಿಲೇಷನ್ ಆಗಿದೆ ಅಂತ ಬರೀಬೇಕಾಗಿತ್ತು. ಇಲ್ಲಿ ಇಕ್ವಿವೆಲೆನ್ಸ್ ರಿಲೇಷನ್ ಇದೆ, 2 divides A minus B ಅಂತ ಇದೆ ಕಂಡೀಷನ್. ಅಂದ್ರೆ A minus B ಗೆ 2 ಇಂದ ಪರ್ಫೆಕ್ಟ್ಲಿ ಡಿವೈಡ್ ಆಗಬೇಕು, ಈ ತರ ಇದೆ ಕಂಡೀಷನ್. ಓಕೆ, ಸೊ ಇದನ್ನು ಕೂಡ ನಾವು ಜನರಲ್ ಆಗಿನೇ ಸಾಲ್ವ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಫಸ್ಟ್ ಒಂದು ನೋಡಿ, ನಾನು ಇಲ್ಲಿ ರಿಫ್ಲೆಕ್ಸಿವ್ ಕಂಡೀಷನ್ ತಗೋತೀನಿ. ಯಾಕೆ ಇದನ್ನ ನಾವು ಜನರಲಿ ಸಾಲ್ವ್ ಮಾಡ್ಬೇಕಂದ್ರೆ, ಕಂಡೀಷನ್ ಸೆಟ್ ಏನ್ ಕೊಟ್ಟಿದ್ದಾರೆ ನೋಡಿ, ಇಂಟೀಜರ್ ಟು ಇಂಟೀಜರ್ Z ಕ್ರಾಸ್ Z ತಗೊಂಡ್ರೆ ಇನ್ಫೈನೈಟ್ ಸೆಟ್ ಇದೆ. ಸೊ ಆಬ್ವಿಯಸ್ಲಿ ಇನ್ಫೈನೈಟ್ ಆನ್ಸರ್ಸ್ ಗಳು ಬರುತ್ತೆ. ಸೊ ಆ ರೀಸನ್ ಸಲುವಾಗಿ ಇದನ್ನ ನಾವು ಜನರಲಿ ಸಾಲ್ವ್ ಮಾಡಬೇಕು. ಫಸ್ಟ್ ಒಂದು ನೋಡಿ, A ತಗೊಂಡೆ ಅಂದ್ರೆ ಇಲ್ಲಿನೂ ಏನೇ ತಗೋಬೇಕು. ಇದು ಬಿಲಾಂಗ್ಸ್ ಟು ಆರ್ ಆಗತ್ತಾ? ಅಕಾರ್ಡಿಂಗ್ ಟು ಡೆಫಿನೇಷನ್ ಪ್ರಕಾರ ಏನಾಗ್ಬಿಡುತ್ತೆ ನೋಡಿ, ಇದು A minus A ಆಗುತ್ತೆ ಸ್ಟೂಡೆಂಟ್ಸ್. A minus ಇದು ಆನ್ಸರ್ ಎಷ್ಟು ಬರುತ್ತೆ, 0 ಬರುತ್ತೆ. 0 is also divisible by 2 ಆಗುತ್ತಲ್ಲ. 0 ಯಾವುದೇ ನಂಬರ್ ಜೊತೆ ತಗೊಳ್ಳಿ ಡಿವಿಸಿಬಲ್ ಆಗಿ ಆಗುತ್ತೆ. ಅಂದ್ರೆ ಇದನ್ನ ಯಾವ ತರ ಬರೀಬೇಕು, 2 divides, ಇದು ಬರೆಯೋದು ಬಹಳ ಇಂಪಾರ್ಟೆಂಟ್ ನೋಡಿ. 2 divides A minus A is equals to 0 ಬರೀರಿ ಅಥವಾ ಬಿಡಿರಿ. A minus A ಇಷ್ಟು ಬರದಾದ್ಮೇಲೆ ನಾವು ಇಲ್ಲಿ ಬರೀಬೇಕು R is ರಿಫ್ಲೆಕ್ಸಿವ್. ನೋಡಿ, ಬರೆಯೋದು ಬಹಳ ಇಂಪಾರ್ಟೆಂಟ್ ಇದೆ. ಓಕೆ ಓಕೆ, ನೀವು ಬೇಕಿದ್ರೆ ಎಕ್ಸಾಂಪಲ್ ತಗೊಳ್ಳಿ. ಇಂಟೀಜರ್ 3 minus 3 ಎರಡು ಸೇಮೇ ತಗೋಬೇಕಲ್ವಾ. ಡಿವೈಡ್ ಬೈ 3 minus 3 ಅಂದ್ರೆ 2 ಬರುತ್ತೆ. 0/2 ಅಂದ್ರೆ ಆಬ್ವಿಯಸ್ಲಿ ಡಿವೈಡ್ ಆಗತ್ತೆ. ಈ ತರ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಸ್ಟೂಡೆಂಟ್ಸ್. ಓಕೆ, ನೋಡಿ ನೆಕ್ಸ್ಟ್ ಇನ್ನು ಸಿಮೆಟ್ರಿಕ್ ಬರೀಬೇಕಂದ್ರೆ, ಸಿಮೆಟ್ರಿಕ್ ಇದು ಏನಾಗುತ್ತೆ, ಸಿಮೆಟ್ರಿಕ್ ಕಂಡೀಷನ್ ಫಸ್ಟ್ ನೀವು ಅಗೇನ್ ಇಲ್ಲಿ ಜನರಲ್ ಏನ ತಗೋತಾನೆ, A, B ಬಿಲಾಂಗ್ಸ್ ಟು R ಇದೆ. ಇದು ಡೆಫಿನಿಷನ್ ಪ್ರಕಾರ, ಡೆಫಿನಿಷನ್ ಆಲ್ರೆಡಿ ಕೊಟ್ಟಿದ್ದಾರೆ. 2 divides A minus B ಅಂತ. ಇದನ್ನ ಈ ತರ ಬರೀಬೇಕು ನೀವು. ಕೆಲವೊಂದು ಇದನ್ನು ಈ ರಿಸಲ್ಟೇ ಬರೆಯೋದು, ಸುಮ್ಮನೆ ಈ ಡೆಫಿನೇಷನ್ ಬರೀತಾ ಹೋಗ್ತೀರಾ, ಮಾರ್ಕ್ಸ್ ಸಿಗೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದಾದ್ಮೇಲೆ ನಾನು B, A ಈಸ್ ಆಲ್ಸೋ ಬಿಲಾಂಗ್ಸ್ ಟು R ಅಂತ ಬರೀತೀನಿ. ಯಾಕೆ ಅಂತಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕು, ಬಿಲಾಂಗ್ಸ್ ಟು R ಅಂತ ಬರೀತೀನಿ. ಯಾಕಂದ್ರೆ 2 divides B minus E ಕೂಡ ಆಗುತ್ತೆ. ಇವಾಗ ಒಂದು ಎಕ್ಸಾಂಪಲ್ ನಾನು ತಗೋತೀನಿ ನೋಡಿ, ಯಾವ ತರ ಅಂತಂದ್ರೆ 8 ಇದೆ. ಓಕೆ, ಒಂದು 8 ತಗೊಂಡಿದ್ದೀನಿ, ಇನ್ನೊಂದು 4 ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. 8 minus 4 ಇದು ಡಿವೈಡ್ ಬೈ 2 ಆಗುತ್ತಾ? ಆಗ 8 minus 4 ಮಾಡಿದ್ರೆ 4 ಬರುತ್ತೆ. 4 ಇಂದ ಡಿವೈಡ್ ಮಾಡಿದ್ರೆ 2, ಇದು ಆಬ್ವಿಯಸ್ಲಿ ಡಿವೈಡ್ ಆಗುತ್ತೆ. ಇದನ್ನ ರಿವರ್ಸ್ ಮಾಡಿದೆ ಅಂದ್ರೆ ಆಗ B, A ಆಗುತ್ತಾ, 4 minus 8 ಆಗುತ್ತೆ. ಇದು ಕೂಡ ಡಿವೈಡ್ ಆಗುತ್ತೆ, ಬಟ್ -4 ಬರುತ್ತೆ. ನಮ್ದು ನೆಗೆಟಿವ್ ಬರ್ತಾ ಇದೆನಾ ಪಾಸಿಟಿವ್ ಬರ್ತಾ ಇದೆ ಅದು ಇಂಪಾರ್ಟೆಂಟ್ ಇಲ್ಲ, 2 ಇಂದ ಡಿವೈಡ್ ಆಗ್ತಾ ಇದೆನಾ ಅಷ್ಟೇ ನೋಡ್ಬೇಕು. ಎಸ್, ಇದು ಡಿವೈಡ್ ಆಗುತ್ತೆ. ಅಂದ್ರೆ ಈ ತರ ಬೇಕಾದ್ರೆ ನೀವು ಯಾವುದೇ ಒಂದು ಎಕ್ಸಾಂಪಲ್ಸ್ ನ ರಿವರ್ಸ್ ಮಾಡಿ ನೋಡಿ, ಅದು 2 ಇಂದ ಡಿವೈಡ್ ಆಗಿ ಆಗುತ್ತೆ. ಹಾಗಾಗಿ ಇದನ್ನ ನಾವು ಏನ್ ಬರೀಬೇಕು, R is ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂತ ಬರೀಬೇಕು. ಅರ್ಥ ಆಯ್ತಾ? ಎಸ್, ಇನ್ನು ಉಳಿದಿರೋದು ಲಾಸ್ಟ್ ಟ್ರಾನ್ಸಿಟಿವ್ ಸ್ಟೂಡೆಂಟ್ಸ್. ಟ್ರಾನ್ಸಿಟಿವ್ ಒಂದು ಬರೋದ್ ಬಿಟ್ರೆ ಈ ಒಂದು 3 ಮಾರ್ಕ್ಸ್ ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ. ನೋಡಿ ಏನಿದೆ ಟ್ರಾನ್ಸಿಟಿವ್ದು. ಸೊ ಟ್ರಾನ್ಸಿಟಿವ್ ಕಂಡೀಷನ್ ಫಸ್ಟ್ ಏನ್ ತಗೊಂತೀರಾ, A, B is belongs to R. ಯಾಕೆ? ಅಗೇನ್ ಡೆಫಿನಿಷನ್ ಪ್ರಕಾರನೇ ಬರೀಬೇಕು. ಓಕೆ, ಇಲ್ಲಿ ಏನಾಗುತ್ತೆ, 2 divides A minus B. ನೆಕ್ಸ್ಟ್ B, C is also belongs to R. ಯಾಕಂದ್ರೆ 2 divides, ಇದನ್ನ ಪೂರ ಬರೀರಿ, ಇನ್ವರ್ಟೆಡ್ ಕಾಮಾ ಹಾಕಿ ಬರೀಲಿಕ್ಕೆ ಹೋಗ್ಬೇಡಿ.
ಆಯ್ತಾ. ಸೊ ಬಿ ಮೈನಸ್ ಸಿ ಆಗುತ್ತೆ. ಲಾಸ್ಟ್ ಅಲ್ಲಿ ಎ ಕಾಮಾ ಸಿ, ಫಸ್ಟ್ ಮತ್ತೆ ಲಾಸ್ಟ್. ಕೆಲವು ಜನ ಇದಿಷ್ಟೇ ಬರೀತೀರಾ, 100% ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇದಿಷ್ಟೇ ಡೆಫಿನಿಷನ್ ತರ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಇಲ್ಲಿ ಪೂರಾ ಕ್ಲಿಯರ್ ಆಗಿ ಬರೀಬೇಕು. 2 ಡಿವೈಡ್ಸ್ ಎ ಮೈನಸ್ ಸಿ ಆಗಿರುತ್ತೆ. ಇನ್ನು ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಏನ್ ಬರೀಬೇಕು ನಾವು, ಆರ್ ಈಸ್ ಟ್ರಾನ್ಸಿಟಿವ್. ಓಕೆ, ಸೊ ಆರ್ ಇಸ್ ಟ್ರಾನ್ಸಿಟಿವ್ ಆಯ್ತು, ಸಿಮೆಟ್ರಿಕ್ ಆಯ್ತು, ಆಮೇಲೆ ರಿಫ್ಲೆಕ್ಸಿವ್ ಆಯ್ತು ಅಂದ್ರೆ ದ ಗಿವನ್ ರಿಲೇಷನ್ ಇಸ್ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಬರೆದ್ರೆ ಮುಗೀತು ನೋಡಿ. ಅರ್ಥ ಆಯ್ತಲ್ವಾ. ಸೊ ಇದೇ ತರನಾಗಿ ಕೆಲವೊಂದಿಷ್ಟು ಸಿಂಪಲ್ ಎಕ್ಸಾಂಪಲ್ಸ್ ಇದಾವೆ ಸ್ಟೂಡೆಂಟ್ಸ್. ಸೊ ಇದು ನೋಡಿ, T1 is congruent to T2. ಅಗೇನ್ ರಿಫ್ಲೆಕ್ಟ್ ಆಲ್ರೆಡಿ ಈಕ್ವಲೆನ್ಸ್ ಇದೆ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಇದು ಕೂಡ 2020-21 ಅಲ್ಲಿ ಕೇಳಿದಂತ ಎಕ್ಸಾಂಪಲ್, ಎನ್ಯುವಲ್ ಎಕ್ಸಾಂಪಲ್ ಸಿಂಪಲ್ ಇದೆ, ಬಟ್ ಆದ್ರೂ ಕೇಳಿದ್ದಾರೆ. ಇದನ್ನು ಬಿಟ್ಟರೆ ಟಫ್ ಕ್ವಶನ್ ಅದಾವೆ ಇನ್ನು, ಬಟ್ ಅದು ಬಿಟ್ಟು ಈ ತರ ಸಿಂಪಲ್ ಇರುವಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಇದ್ರದ್ದು ರಿಸಲ್ಟ್ ನೀವು ಹೋಗಿ ಚೆಕ್ ಮಾಡಿ. ಯಾವ ತರ ಬರಬೇಕು, T1 ಬಿಲಾಂಗ್ಸ್ ಟು ಆರ್ ಬಿಕಾಸ್ T1 is congruent to T2. ಸಿಮೆಟ್ರಿಕ್ ಬರೀಬೇಕಂದ್ರೆ T1 T2 ಬಿಲಾಂಗ್ಸ್ ಟು ಇದೆ, ಯಾಕಂದ್ರೆ T1 is congruent to T2. ಅದನ್ನ ರಿವರ್ಸ್ ಮಾಡಿ, ಅಗೇನ್ ಕಾಂಗ್ರುಯೆಂಟ್ ಆಗಿ ಆಗುತ್ತಲ್ವಾ, ಅದೇ ತರನಾಗಿ ಟ್ರಾನ್ಸಿಟಿವ್. ಸೊ ಇದೇ ತರನಾಗಿ ಇಲ್ಲೊಂದಿಷ್ಟು ಎಕ್ಸಾಂಪಲ್ ನಾನು ಕಲೆಕ್ಟ್ ಮಾಡಿದ್ದೀನಿ. ಈ ಎಲ್ಲಾ ಎಕ್ಸಾಂಪಲ್ ಪ್ರೂಫ್ ಅದೇ ತರನಾಗಿ ಇರುವಂತದ್ದು. ಫಸ್ಟ್ ಒನ್ ನೋಡಿ, ಇದು ಎಕ್ಸರ್ಸೈಸ್ ನಿಮ್ದು 1.1 ನಲ್ಲಿ ಇರುವಂತ ಕ್ವಶನ್ಸ್. ಎಕ್ಸ್ ಅಂಡ್ ವೈ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. ಎಕ್ಸ್ ವೈ ಸೇಮ್ ನಂಬರ್, ಎಕ್ಸ್ ಸೇಮೇ ಇರುತ್ತಲ್ವಾ, ಎಕ್ಸ್ ಒಂದು ಬುಕ್ ಇದೆ, ವೈ ಒಂದು ಬುಕ್ ಇದೆ ಅಂತ ಅನ್ಕೊಳ್ಳಿ. ಇವಾಗ ರಿಫ್ಲೆಕ್ಸ್ ತಗೋಬೇಕಂದ್ರೆ ಎಕ್ಸ್ ತಗೊಂತೀರಾ, ಸೇಮ್ ಇರುತ್ತೆ. ಎಕ್ಸ್ ವೈ ಸೇಮ್ ಇದ್ರೆ ವೈ ಎಕ್ಸ್ ಸೇಮ್ ಇರುತ್ತೆ ಪೇಜು. ಸೊ ಅದೇ ತರನಾಗಿ ಝೆಡ್ ಅಂದ್ರೆ ಟ್ರಾನ್ಸಿಟಿವ್ ಅಂತ ತಗೊಂಡು ಮಾಡ್ಬೇಕು. ಸೊ ನೆಕ್ಸ್ಟ್ ಈ ಒಂದು ಕ್ವಶನ್ ಅಬ್ಸರ್ವ್ ಮಾಡಿ, 8th ಒನ್ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಇಸ್ ಈವನ್. ಇದು ಕೂಡ ಇಕ್ವಾಲೆನ್ಸ್ ಇದೆ ಅಂತ ಪ್ರೂವ್ ಮಾಡೋದು. ಸೊ ಆಬ್ವಿಯಸ್ಲಿ ಇದ್ರ ಕಂಡೀಷನ್ ಕೂಡ ಸೇಮ್ ಇರುತ್ತೆ. ಅಗೇನ್ ಎ ಕಾಮಾ ಎ ತಗೊಳ್ಳಿ, ಅಗೇನ್ ಎ ಕಾಮಾ ಬಿ, ಬಿ ಕಾಮಾ ಎ ಸಿಮೆಟ್ರಿಕ್ ಸಲುವಾಗಿ ಟ್ರಾನ್ಸಿಟಿವ್ ಎ ಬಿ, ಆಮೇಲೆ ಬಿ ಸಿ, ಅಗೇನ್ ಎ ಸಿ. ಸೊ ರಿಪೀಟ್ ಸೇಮ್ ಕಂಡೀಷನ್ ಬರೀತಾ ಹೋಗ್ಬೇಕು. 9th ಒನ್ ಅಲ್ಲಿ 2 ಕ್ವಶನ್ ಇದೆ, ಇದು ಒಂದ್ಸತಿ ಬಂದಿದೆ ನೋಡಿ. ಇಲ್ಲಿನೂ ನಾವು ಅದೇ ಕಂಡೀಷನ್ ಫಾಲೋ ಮಾಡಬೇಕು. ಎ ಅಂಡ್ ಬಿ ಇದು ಮಲ್ಟಿಪಲ್ ಆಫ್ 4 ಅಂತ ಬರೀತಾ ಹೋಗ್ಬೇಕು. 2 ಡಿವೈಡ್ಸ್ ಅಂತ ಬರ್ದಿಲ್ಲ, ಅದೇ ತರನಾಗಿ ಬರೀಬೇಕು. ಇದಂತೂ ಬಹಳ ಸಿಂಪಲ್ ಇರುವಂತದ್ದಾಗಿದೆ. ಅಗೇನ್ 11th ಒನ್ ನಲ್ಲಿ ಕ್ವಶನ್ ಕೂಡ ನೋಡಿ, ಪಿ ಅಂಡ್ ಕ್ಯೂ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್. ಇದನ್ನ ಏನ್ ಬರೀಬೇಕಂದ್ರೆ ಪಿ ಅಂಡ್ ಕ್ಯೂ ಫಸ್ಟ್ ಗೆ ರಿಫ್ಲೆಕ್ಸ್ ತಗೊಂಡ್ರೆ ಪಿ ಅಂಡ್ ಪಿ ಹ್ಯಾವ್ ಸೇಮ್ ಡಿಸ್ಟೆನ್ಸ್ ಫ್ರಮ್ ಒರಿಜಿನ್. ಅಗೇನ್ ಸಿಮೆಟ್ರಿಕ್ ಸಲುವಾಗಿ ಪಿ ಅಂಡ್ ಕ್ಯೂ ಹ್ಯಾವ್ ಸೇಮ್ ಡಿಸ್ಟೆನ್ಸ್ ಫ್ರಮ್ ಒರಿಜಿನ್. ಕ್ಯೂ ಅಂಡ್ ಪಿ ಇಸ್ ಆಲ್ಸೋ ಹ್ಯಾವಿಂಗ್ ಸೇಮ್ ಡಿಸ್ಟೆನ್ಸ್ ಫ್ರಮ್ ಒರಿಜಿನ್. ಅವ್ರು ಏನ್ ಹೇಳ್ತಾರೆ, ಇಲ್ಲಿ ಒರಿಜಿನ್ ಇದೆ, ಓಕೆ, ಇಲ್ಲೊಂದು ಪಿ ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ, ಇಲ್ಲೊಂದು ಕ್ಯೂ ಪಾಯಿಂಟ್ ಇದೆ. ಇಲ್ಲಿಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್, ಇಲ್ಲಿಂದ ಇರುವ ಡಿಸ್ಟೆನ್ಸ್ ಸೇಮ್ ಇದೆ ಅಂತ ತಗೊಳ್ಳೋದಿದೆ ಕಂಡೀಷನ್. ಸೊ ಪಿ ಕ್ಯೂ ಇದ್ರೆ ಕ್ಯೂ ಪಿ ಇರುತ್ತೆ, ಪಿ ಕ್ಯೂ ಇದೆ ಕ್ಯೂ ಪಿ ಇದೆ. ಅಗೇನ್ ಇಲ್ಲೊಂದು ನಾನು ಆರ್ ಅಂತ ಒಂದು ತಗೊಂಡೆ ಅಂತ ಅನ್ಕೊಳ್ಳಿ, ಇದ್ರದ್ದು ಡಿಸ್ಟೆನ್ಸ್ ಕೂಡ ಸೇಮ್ ಇರುತ್ತೆ. ಪಿ ಕ್ಯೂ ಕ್ಯೂ ಆರ್ ಅಗೇನ್ ಪಿ ಆರ್. ಸೊ ಅಗೇನ್ ಇದು ಕೂಡ ಸೇಮ್ ಇದೆ. ಲಾಸ್ಟ್ ಅಲ್ಲಿ ಇದೊಂದು ಕೂಡ ಇದೆ ನೋಡಿ, T1 is similar to T2. ಅಗೇನ್ ಕಾಂಗ್ರುಯೆಂಟ್ ನೋಡಿದ್ವಲ್ಲ ಅದೇ ತರನಾಗಿದೆ. ಇದು ನೆಕ್ಸ್ಟ್ ಅದು ಅಷ್ಟೊಂದು ಏನು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ನೀವು ಪ್ರಾಕ್ಟೀಸ್ ಸಲುವಾಗಿ ಕೊಟ್ಟಿರ್ತಾರೆ, ಅದನ್ನ ನೀವು ತಗೊಂಡು ಪ್ರಾಕ್ಟೀಸ್ ಮಾಡಿ. ಇನ್ನು ಲಾಸ್ಟ್ 13th ಒನ್ ಕೂಡ ಇದನ್ನು ಇದೇ ತರ ಇದೆ, ಇಕ್ವಾಲೆನ್ಸ್ ಅಂತ ಹೇಳಿ. ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂದ್ರೆ P1 and P2 ಹ್ಯಾವ್ ಸೇಮ್ ನಂಬರ್ ಆಫ್ ಸೈಡ್ಸ್, ಕಾಂಗ್ರುಯೆಂಟ್, ಈಕ್ವಲ್ ನಂಬರ್ಸ್, ಇವೆಲ್ಲಾನು ಇಕ್ವಾಲೆನ್ಸ್ ರಿಲೇಷನ್ಗಳಾಗಿರುತ್ತೆ. ಓಕೆ, ಸೊ ಇದಿಷ್ಟು ನಾನು ಇವತ್ತಿನ ದಿವಸ ನಿಮಗೆ ಡಿಸ್ಕಷನ್ ಮಾಡಿರುವಂಥದ್ದು ಸ್ಟೂಡೆಂಟ್ಸ್. ಸ್ವಲ್ಪ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಸ್ವಲ್ಪ ಕ್ವಶನ್ಸ್ನ ಅಬ್ಸರ್ವ್ ಮಾಡಿ, ಅದಾದ್ಮೇಲೆ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು 1.1 ಪ್ರತಿಯೊಂದು ಡಿಫ್ರೆಂಟ್ ಇರುವಂಥ ಎಕ್ಸಾಂಪಲ್ಸ್ಗಳಿದೆ, ಇದನ್ನ ನಾನು ಕಂಟಿನ್ಯೂಷನ್ ಮಾಡ್ತೀನಿ. ಓಕೆ, ಸೊ ಇವತ್ತಿನ ಹೋಮ್ವರ್ಕ್ ಏನಪ್ಪಾ ಅಂತಂದ್ರೆ ನಿಮ್ದು ಈ ಒಂದು ಎಕ್ಸಾಂಪಲ್ಸ್ಗಳನ್ನ ಪ್ರಾಪರ್ ಆಗಿ ಸಾಲ್ವ್ ಮಾಡುವಂಥದ್ದು ಇರ್ತಿದೆ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.